May I request Professor Maheshappa, former VC of VTU, Belagavi. ಎಲ್ಲರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಸ್ನೇಹಿತರಾದಂಥ ಸುಬ್ರಹ್ಮಣ್ಯ ಎಡಿಪಡಿತಾಯಿಯವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ವಿಶ್ರಾಂತ ಕುಲಪತಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರೇ, ಪ್ರಾಂಶುಪಾಲರೇ, ವಿದ್ಯಾರ್ಥಿನಿಯರೇ, ತಾವೆಲ್ಲ ಇವತ್ತು ಬೆಳಗಿನಿಂದ ಈ ಒಂದು ಟಾಪಿಕ್ ಸ್ಟ್ರಾಟಜೀಸ್ ಫಾರ್ ಬೆಟರ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ಗವರ್ನೆನ್ಸ್ ಆಫ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳನ್ನು ಗವರ್ನೆನ್ಸ್ ಹೇಗಿರಬೇಕು, ಉನ್ನತ ಶಿಕ್ಷಣದ ಅಭಿವೃದ್ಧಿ, ಉನ್ನತೀಕರಣ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ವಿಷಯಗಳನ್ನು ಈಗಾಗಲೇ ನಮ್ಮ ಗೆಸ್ಟ್ಸ್ ಮಾತಾಡಿದ್ದಾರೆ. ಬಹುಶಃ ಕೊನೆಯ ಭಾಷಣಕಾರರಿಗೆ ವಿಷಯ ಏನು ಉಳಿದಿರಲ್ಲ, ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಪಾಲಿಗೆ ಏನೇ ಅವರು ಹೇಳಿದ್ದನ್ನು ಒಂದಿಷ್ಟು ಸಮಪ್ ಮಾಡ್ಬೋದು. ಇಲ್ಲಿ ಎರಡು ವಿಷಯ ನಿರಂಜನ ಹೇಳಿದಾಗೆ, ಬೆಟರ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಮತ್ತು ಗವರ್ನೆನ್ಸ್ ಆಫ್ ಯೂನಿವರ್ಸಿಟೀಸ್. ಈ ದೇಶ ಶಿಕ್ಷಣಕ್ಕೆ ಬಹಳ ವರ್ಷಗಳಿಂದ ಹೆಸರು ಪಡೆದಂಥ ದೇಶ. ಬೆಳಗ್ಗೆ ನೀವು ನೋಡಿದ್ರಿ ನಮ್ಮ ಸಿದ್ದಪ್ಪನವರು ಪ್ರೆಸೆಂಟೇಷನಲ್ಲಿ, ನಳಂದ, ತಕ್ಷಶಿಲಾ ಅಂತ ಒಂದು ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ವಿಶ್ವವಿದ್ಯಾಲಯ ಹುಟ್ಟುಹಾಕಿದ್ದೆ ನಮ್ಮ ಭಾರತ ದೇಶ. ಭಾರತದ ಶಿಕ್ಷಣ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಎಜುಕೇಷನ್ ಅಂತ ಹೇಳ್ಬೋದು. ತಾವು ನೋಡ್ತಾ ಇದ್ದೀರಿ, ಇವತ್ತು ಜಗತ್ತಿನ ಯಾವುದೇ ದೇಶಕ್ಕೆ ಹೋಗ್ರಿ, ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಟಾಪ್ ಸೈಂಟಿಸ್ಟ್ ಇನ್ ದಿ ವರ್ಲ್ಡ್ ಅಂದರೆ ಆ ಇಂಡಿಯನ್ ಆರಿಜಿನ್ ಇರ್ತಾರೆ. ಟಾಪ್ ಡಾಕ್ಟರ್ಸ್ ಅಂದರೆ ಅವರು ಇಂಡಿಯನ್ ಆರಿಜಿನ್ ಇರ್ತಾರೆ. ಟಾಪ್ ಇಂಜಿನಿಯರ್ಸ್ ತಗೊಳ್ಳಿ, ಇಂಡಿಯನ್ ಆರಿಜಿನ್ ಇರ್ತಾರೆ. ಈಗಂತೂ ಆಲ್ಮೋಸ್ಟ್ ಎಲ್ಲ ಪಾರ್ಲಿಮೆಂಟ್ಗಳಲ್ಲಿ ನಮ್ಮವರು ಇದ್ದಾರೆ, ಜಡ್ಜಸ್ಗಳು ನಮ್ಮವರಾಗಿದ್ದಾರೆ. ಅಂದರೆ ಇಂಡಿಯನ್ಸ್ ಬ್ರೈನ್ಸ್ ಆರ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್. ಪ್ರತಿ ವರ್ಷ ಸುಮಾರು 8-9 ಲಕ್ಷ ಜನ ಇಲ್ಲಿಂದ ವಿದ್ಯಾಭ್ಯಾಸಕ್ಕಾಗಿ ಬೇರೆ 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 ದೇಶಗಳಿಗೆ ಹೋಗ್ತಾರೆ. Not that the education is bad here, but they want to build their own career elsewhere, a better life, better job opportunities. But ಅಂಥದೇ ಒಂದು ಅವಕಾಶಗಳನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಿಲ್ವಾ? ನಮ್ಮ ವ್ಯವಸ್ಥೆ, ಈ ಪೊಲಿಟಿಕಲ್, ಈ ರಾಜಕೀಯ ವ್ಯವಸ್ಥೆ, ಈ ಸಾಮಾಜಿಕ ವ್ಯವಸ್ಥೆ ನಮ್ಗೆ ಅದನ್ನು ಬಿಡ್ತಾ ಇಲ್ಲ. ಇವತ್ತು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವ್ರು ಹೇಳಿದರು ಭಾಳ ವರ್ಷಗಳಿಂದ ಇದ್ದಾವೆ, ಅಲ್ಲಿ ಏನು ಪಾಲಿಟಿಕ್ಸ್ ಇಲ್ಲ, ಅಲ್ಲಿರ್ತಕ್ಕಂಥ ಅಲ್ಯೂಮಿನಿಗಳೇ ಹುಟ್ಟಾಕಿದಂಥ ವಿಶ್ವವಿದ್ಯಾಲಯಗಳು ಅವರು. ಇವತ್ತು ನಮ್ಮ ನಾರಾಯಣ ಮೂರ್ತಿಯವರು 1000 ಕೋಟಿ ಅಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಬಹಳ ಹೆಮ್ಮೆ ಇದೆ. ನಮ್ಮ ಪಕ್ಕದ ಊರಿನ ಮಣಿಪಾಲಿನ ಯಾರು CEO ನಮ್ಮ ವಿನೋದ್ ಭಟ್ ಅಲ್ಲ, ಗೂಗಲ್ CEO ಯಾರು, ನಾದೇಂಡ್ಲ ಫ್ರಮ್ ಹೈದರಾಬಾದ್ ಆ್ಯಂಡ್ ಇವರು ನಾದೆಲ್ಲ. ಸೊ ಎಂಥ ಒಂದು ಇವತ್ತು ಟಾಪ್ 20 CEOs ಆಫ್ ದಿ ವರ್ಲ್ಡ್ ತಗೊಂಡ್ರೆ ಮೋರ್ ದೆನ್ 15 ಆರ್ ಫ್ರಮ್ ಇಂಡಿಯಾ. ಇಂಡಿಯನ್ ಟ್ಯಾಲೆಂಟ್ಗೇನು ಕೊರತೆ ಇಲ್ಲ, ಇಂಡಿಯನ್ ಪ್ರತಿಭೆಗೇನು ಕೊರತೆ ಇಲ್ಲ, ಇಂಡಿಯನ್ ಇನ್ನೋವೇಷನ್ಗೇನು ಕೊರತೆ ಇಲ್ಲ. ಬಟ್ ಎಲ್ಲೋ ನಮ್ಮ ವ್ಯವಸ್ಥೆಯಲ್ಲಿ ಏನೋ ಒಂದು ಇದನ್ನು ಕಾಣ್ತಾ ಇದ್ದೀವಿ, ಕೊರತೆ ಕಾಣ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಇಂಥ ಒಂದು ಸಾಕಷ್ಟು ಇಂಜಿನಿಯರ್ಸು, ಸಾಕಷ್ಟು ಡಾಕ್ಟರ್ಸ್ ಹೊರಗಡೆ ಹೋಗಿ ತಮ್ಮ ಒಂದು ಛಾಪನ್ನು ಓದ್ತಿದ್ದಾರೆ, ಸಾಧನೆಯನ್ನು ಮೆರೆದಿದ್ದಾರೆ. ಇವತ್ತು ನಾಸಾದಲ್ಲಿ ಸಾಕಷ್ಟು ಇಂಜಿನಿಯರ್ಸ್ಗಳು, ಸೈಂಟಿಸ್ಟ್ಗಳು ನಮ್ಮ ಇಂಡಿಯಾದವರಿದ್ದಾರೆ. ಸೊ ಅಂಥದ್ದೇ ಒಂದು ಸಾಧನೆಯನ್ನು ನಮ್ಮ ದೇಶದಲ್ಲೂ ಮಾಡಲಿಕ್ಕೆ ಸಾಧ್ಯ ಇದೆ. ಆಕ್ಸ್ಫರ್ಡ್ ಆ್ಯಂಡ್ ಏನು ದೊಡ್ಡ ದೊಡ್ಡ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಪ್ರೊಡ್ಯೂಸ್ ಮಾಡುವಂಥ ಒಂದು ವಿದ್ಯಾರ್ಥಿಗಳನ್ನು ನಮ್ಮ ವಿಶ್ವವಿದ್ಯಾಲಯಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮಲ್ಲಿ ಪೊಲಿಟಿಕಲ್ ಇಂಟರ್ಫರೆನ್ಸ್ ಅದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಕ್ವಾಲಿಟಿ ಎಜುಕೇಷನ್ ತೆಗಿಲಿಕ್ಕೆ ಬಿಡ್ತಾ ಇಲ್ಲ. ಈಗಾಗಲೇ ಇವ್ರು ಹೇಳಿದಾಗೆ ನಮ್ಮ ನಿರಂಜನ್ ಅವರು, ಇವತ್ತು ದುಡ್ಡಿಲ್ಲ ಯೂನಿವರ್ಸಿಟಿನಲ್ಲಿ, ರಿಸರ್ಚ್ ಮಾಡಲಿಕ್ಕೆ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ.
ಇವತ್ತು ನಾವು ಟಾಪ್ 200 ನಮ್ಮ IISc IIT ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಗಳನ್ನ ನಮ್ಮ ದೇಶದಲ್ಲಿ ಇಟ್ಟುಕೊಂಡ್ರು ಇನ್ನೂ ನಾವು 200ನಲ್ಲಿ ಇತ್ತೀಚೆಗೆ ಕಳೆದ 1-2 ವರ್ಷಗಳಲ್ಲಿ ನಮ್ಮ IISc IITಗಳು ಒಂದಿಷ್ಟು ಎಂಟರ್ ಆಗಿದ್ದಾವೆ. ಇನ್ನೂ ಸಾಕಷ್ಟು ಯೂನಿವರ್ಸಿಟಿಗಳು ಒಳ್ಳೊಳ್ಳೆ ಯೂನಿವರ್ಸಿಟಿಗಳು ಇದ್ದಾವೆ. ಮೈಸೂರು ಯೂನಿವರ್ಸಿಟಿ ಏನು ಕಡಿಮೆ ಇಲ್ಲ, ಮಂಗಳೂರು ಯೂನಿವರ್ಸಿಟಿ ಏನು ಕಡಿಮೆ ಇಲ್ಲ, ಕರ್ನಾಟಕ ಯೂನಿವರ್ಸಿಟಿ ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ಆದರೆ ಇನ್ನೂ ಹೆಚ್ಚು ಶ್ರಮವನ್ನು ರಿಸರ್ಚಲ್ಲಿ ಇನ್ನೂ ಹೆಚ್ಚು ಕೆಲಸ ಆಗಬೇಕಾಗಿದೆ. ಆ ದಿಸೆಯಲ್ಲಿ ನಾವು ಹೈಯರ್ ಎಜುಕೇಷನ್ ಇನ್ನೂ ಎಷ್ಟು ಜನಕ್ಕೆ ಸಿಗಬೇಕಾಗಿದೋ ಅದು ಸಿಕ್ಕಿಲ್ಲ. ಈಗ ನಾವು ಹೇಳಿದ್ವಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 25% 30% ಇದೆ ಅಂತ. ಇದನ್ನು 50% ಅಂದರೆ ಜನಸಾಮಾನ್ಯರಿಗೆ, ನಮ್ಮ ದೇಶದ ಜನತೆಯ ಬರೀ 25% ಯುವಕರಿಗೆ ಮಾತ್ರ ನಾವು ವಿದ್ಯೆಯನ್ನು ಹೈಯರ್ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ 75% ಜನಕ್ಕಿನ್ನೂ ವಿದ್ಯೆ ಸಿಕ್ಕಿಲ್ಲ. ಫಸ್ಟು ನಾವು ಈ ಶಿಕ್ಷಣವನ್ನು ಏನು ನೆಲ ತಳಮಟ್ಟದಲ್ಲಿರ್ತಕ್ಕಂಥ ಜನರು ಅವ್ರಿಗೆ ನಾವು ಶಿಕ್ಷಣ ಫಸ್ಟ್ ರೀಚ್ ಆಗಬೇಕು. ಕ್ವಾಲಿಟಿ ಆಮೇಲೆ, ಬೇಸಿಕ್ ಎಜುಕೇಷನ್ನೇ ಸಿಗ್ತಾ ಇಲ್ಲ. ಸಾಕಷ್ಟು ಹುಡುಗರುಗಳು 7th ಡ್ರಾಪ್ ಆಗ್ತಾ ಇದ್ದಾರೆ, 10th ಡ್ರಾಪ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಕಂಟಿನ್ಯೂಯೇಷನ್ ಆಫ್ ಎಜುಕೇಷನ್ ಆಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಆಮೇಲೆ ಈ ಡಿಗ್ರಿ ಶುಡ್ ಅಟ್ರಾಕ್ಟ್ ದೀಸ್ ಯಂಗ್ಸ್ಟರ್ಸ್. ನಮ್ಮಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ನಮ್ಮ ವಿಶ್ವವಿದ್ಯಾಲಯಗಳಿಗೂ ಇವತ್ತು ಪದವಿಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕಾರ್ಖಾನೆಗಳಾಗಿದ್ದಾವೆ. ಡ್ಯೂ ರೆಸ್ಪೆಕ್ಟ್, ನಾನು ಒಬ್ಬ ಭವಿಷ್ಯ, ಆದರೆ ಅವ್ರಿಗೆ ಜಾಬ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ನಮ್ಮ ವಿಶ್ವವಿದ್ಯಾಲಯದ ಪೋರ್ಟಲ್ಸಿಂದ ಹೊರಗೆ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅಟ್ಲೀಸ್ಟ್ ಅದಕ್ಕೆ ಮೆಜಾರಿಟಿ ಆಫ್ ದೆಮ್ ಶುಡ್ ಗೆಟ್ ದರ್ ಜಾಬ್. ಇಲ್ಲದ್ರೆ ಎಜುಕೇಷನ್ ತಗೊಂಡು ಏನು ಮಾಡೋದು, ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋದು? ಇಫ್ ದಿ ಸರ್ಟಿಫಿಕೇಟ್ ಕೆನಾಟ್ ಗಿವ್ ಮೀ ಎ ಬೌಲ್ ಆಫ್ ದ ಫುಡ್, what is that I can do with this certificate? What's the use of this certificate? ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ನನಗೆ ಈ ಒಂದು ಸರ್ಟಿಫಿಕೇಟ್ ಸಹಾಯ ಮಾಡದೆ ಹೋದರೆ ನನಗೆ ಈ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡಲಿ? ಆಮೇಲೆ ಈ ಸ್ಕಿಲ್ಸ್ ಹೇಳಿದರು, ಇವತ್ತು ಬರೀ ಎಜುಕೇಷನ್ ಇದ್ದಾಕ್ಷಣನೇ ಬದುಕಬೇಕು ಅಂತಲ್ಲ, ಈ ಸ್ಕಿಲ್ಸನ್ನು ಕೊಡುವಂಥ ಶಿಕ್ಷಣ ಆಗಬೇಕು. ಬರೀ ನಾನು BSc ಓದಿದೆ, BCom ಮಾಡಿದೆ, ಇಂಜಿನಿಯರಿಂಗ್ ಮಾಡಿದೆ, ಮೆಡಿಕಲ್ ಮಾಡಿದೆ ಅಷ್ಟೇ ಆಗ್ಕೊಡ್ದು. ಬೇಕಾದಷ್ಟು ಕೋರ್ಸ್. ಈಗ ಬೆಳಗ್ಗೆ ಕಟ್ಟಿಮನಿ ಹೇಳೋದು, ಇವತ್ತು ಒಂದು ಒಳ್ಳೆ ಅಡುಗೆ ಮಾಡುವಂಥವ್ರಿಗೆ ಸಾಕಷ್ಟು ಡಿಮಾಂಡ್ ಇದೆ. ಇವತ್ತು ಇಂಜಿನಿಯರ್ ಸಿಗ್ತಾರೆ, ಡಾಕ್ಟರ್ ಸಿಗ್ತಾರೆ, ನಮ್ಮಲ್ಲಿ ಒಬ್ಬರು ಪ್ಲಂಬರ್ ಸಿಗಲ್ಲ, ಎಲೆಕ್ಟ್ರಿಷಿಯನ್ ಸಿಗಲ್ಲ. ಇಂಥ ಒಂದು ಸ್ಕಿಲ್ಡ್ ಕೋರ್ಸಸ್ಗಳಿಗೆ ನಾವು ಹೆಚ್ಚು ಪ್ರೋತ್ಸಾಹ ಮಾಡಬೇಕಾಗಿದೆ. ಅಫ್ಕೋರ್ಸ್ ಹೈಯರ್ ಎಜುಕೇಷನ್ ಅಂತೂ ಇದು ಸಾಕಷ್ಟು ಜನಕ್ಕೆ, ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕಾಗಿದೆ. ಈ ದಿಸೆಯಲ್ಲಿ ಸರ್ಕಾರ ಕೂಡ ಇದನ್ನು ಪ್ಲಾನ್ ಮಾಡಬೇಕಾಗಿದೆ. ಸೊ ಈ ಯೂನಿವರ್ಸಿಟಿಗಳನ್ನ ಎನ್ಕರೇಜ್ ಮಾಡಬೇಕು. ಇವತ್ತು ಒಂದು ಹಂತದಲ್ಲಿ ಈಗ ಆಗ್ತಾಯಿದೆ, ಇನ್ನೊಂದು ಹಂತದಲ್ಲಿ ಈ ಪ್ರೈವೇಟ್ ಯೂನಿವರ್ಸಿಟಿಗಳು ಶುರು ಆಗ್ಬಿಟ್ಟಿದೆ. ಮಶ್ರೂಮಿಂಗ್ ಆಫ್ ಪ್ರೈವೇಟ್ ಯೂನಿವರ್ಸಿಟೀಸ್, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್. ಇಲ್ಲಿ ನಾವು ಇನ್ನೂ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಅಲ್ಲೋ ಇಲ್ಲೋ ಸ್ವಲ್ಪ ಕಂಟ್ರೋಲ್ ಇದೆ. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಇಂಟೇಕಿಗೆ ಕಂಟ್ರೋಲ್ ಇಲ್ಲ, ಪಾಸ್ಗೆ ಕಂಟ್ರೋಲ್ ಇಲ್ಲ. ಅಲ್ಲೇನು ಅಡ್ಮಿಷನ್ ತೊಗೊಂಡಾರಲ್ಲ ಪಾಸು. Of course, with the due respect, ಕೆಲವು private universities they are doing extremely well, like Manipal and other universities. But ಸಾಕಷ್ಟು ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ 1000-2000 ಅಡ್ಮಿಷನ್ ಪ್ರತಿ ವರ್ಷ ಮಾಡ್ಕೋತಾರೆ. ಎಲ್ಲರೂ 100% ಪಾಸು. ಅಲ್ಲಿ ಹೊರಬಂತ ವಿದ್ಯಾರ್ಥಿಗಳು ಗತಿ. ಸೊ ಹಾಗಾಗಿ ನಾವು ಇಲ್ಲಿ ಈಗೇನು ಎಕ್ಸಿಸ್ಟಿಂಗ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಕರಿಕ್ಯುಲಮ್ ಅದು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಬೇಕಾಗಿದೆ. ಅಫ್ಕೋರ್ಸ್ ಈಗ NEP 2020 ವಿಲ್ ಆಗ್ಮೆಂಟ್ ಇನ್ ದಿಸ್ ಡೈರೆಕ್ಷನ್. ಇಟ್ ವಿಲ್ ಗಿವ್ ಎ ನ್ಯೂ ಡೈರೆಕ್ಷನ್ ಟು ದಿಸ್ ಹೈಯರ್ ಎಜುಕೇಷನ್. ಹೆಚ್ಚು ಜನಕ್ಕೆ ಶಿಕ್ಷಣ ಸಿಗಬೇಕಾಗಿದೆ. ಶಿಕ್ಷಣ ಸಿಕ್ಕಂಥವ್ರಿಗೆ ಈಗ ನಾವು ವಿ ಆರ್ ಪ್ರೊಡ್ಯೂಸಿಂಗ್ ಏನೇ ಗ್ರ್ಯಾಜುಯೇಟ್ಸ್, ಈ ಜಾಬ್ ಸೀಕರ್ಸ್ ಆಗಬಾರ್ದು, ಜಾಬ್ ಪ್ರೊವೈಡರ್ಸ್ ಆಗಬೇಕು ಅವರು. ಹಿ ಶುಡ್ ಬಿಕಮ್ ಎ ಎಂಟರ್ಪ್ರೆನರ್. ಆ ಕಾನ್ಸೆಪ್ಟನ್ನು ನಾವು ಮಕ್ಕಳಲ್ಲಿ ಬಿತ್ತಾರೆ ಇಲ್ಲ. ಬಂದ ಎಕ್ಸಾಮ್ ಬರ್ದ, ಡಿಗ್ರಿ ತಗೊಂಡು ಹೊರಗೆ ಹೋದ, ಗೌರ್ಮೆಂಟ್ ಜಾಬು ಇಲ್ಲ, ಎಲ್ಲೋ ಒಂದು ಫ್ಯಾಕ್ಟ್ರಿ ಅಲ್ಲಿ ಇಲ್ಲ ಅಂತಲ್ಲ. ನಾವು ವಿ ಶುಡ್ ಬಿಕಮ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಬಿಕಮ್ ಎಂಟರ್ಪ್ರೆನರ್. ಎಂಟರ್ಪ್ರೆನರ್ ಅಂದರೆ ಏನು? ಒಬ್ಬ ಹುಡುಗ ಓದ್ಬಿಡ್ಲೆ ಒಂದು ಇಂಡಸ್ಟ್ರಿ ತೆಗಿಬೇಕು, 1000 ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಈಗ ಒಬ್ಬ ತರಕಾರಿ ಮಾರೋನಿಂದ ಹಿಡಿದು, ಹಣ್ಣು ಮಾರೋನಿಂದ ಹಿಡಿದು ಸಣ್ಣ ಇಂಡಸ್ಟ್ರಿಗಳು. ಇವತ್ತು ನಾವು ಮೊನ್ನೆ ನಾರಾಯಣಗೌಡರು ನಾವು ಮಾತಾಡೋದು ಈಗ ಫುಡ್ ಪ್ರೊಸೆಸಿಂಗ್. ರೈತ ಬೆಳಿತಾನೆ, ಬಟ್ ರೈತ ಮಾರ್ಕೆಟಿಗೆ ತಂದಾಗ ಅವ್ರಿಗೆ ಏನು ಸಿಗಬೇಕಾದಂಥ ಬೆಲೆ ಅವ್ರಿಗೆ ಸಿಗ್ತಾ.
ನೀವು ಅದೇ ಅವ್ರು ಹೇಳ್ತಾ ಇದ್ರು, ಒಂದು ಪೊಟೇಟೋ ಎಕ್ಸಾಂಪಲ್ ಕೊಟ್ಟರು. ಇವತ್ತು ರೈತ ಬೆಳೆದಂಥ ಪೊಟೇಟೋಗೆ 10 ರೂಪಾಯಿನೋ 15 ರೂಪಾಯಿನೋ 20 ರೂಪಾಯಿ ಸಿಗ್ತಾ ಇದೆ. ಅದೇ ಒಂದು ಪೊಟೇಟೊ ಆ ಚಿಪ್ಸ್ ಅಂತ ಮಾಡಿದಾಗ ಅದು 200 ರೂಪಾಯಿಗೊಂದು 300 ರೂಪಾಯಿಗೊಂದು, ಅದು ಸಣ್ಣ ಒಂದು ಪ್ಯಾಕೆಟ್ 250 ಗ್ರಾಮ್ 200 ಗ್ರಾಮ್ದು ಕೊಡ್ತಾರೆ. ಅಂದರೆ ಸಿ ದಿ ಡಿಫರೆನ್ಸ್. ಒಂದು ರಾ ಮಟೀರಿಯಲ್ 20 ರೂಪಾಯಿ ಇದ್ದು ಇಟ್ ಹ್ಯಾಸ್ ಬಿಕಮ್ 200 ರೂಪೀಸ್ ಒನ್ಸ್ ಇಟ್ ಈಸ್ ಪ್ರೊಸೆಸ್ಡ್. ಈ ಒಂದು ಥರದ ಸ್ಕಿಲ್ಸ್ನ ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಇದು ಒಂದು ಎಕ್ಸಾಂಪಲ್ಲು. ಇದೇ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಇವತ್ತು ಫುಡ್ ಪ್ರೊಡಕ್ಷನ್ ಬೇಕಾದಷ್ಟು ಆಗ್ತಾ ಇದೆ. ಇದೇನು ಫ್ರೂಟ್ಸ್ ಆಗ್ತಾ ಇದೆ, ಫಿಶ್, ಮೀಟ್, ವಿ ಕ್ಯಾನ್ ಎಕ್ಸ್ಪೋರ್ಟ್ ದೆಮ್. ಇಲ್ಲ, ನಮ್ಗೆ ಆ ಒಂದು ಪ್ರೋಸೆಸ್ ಇಲ್ಲ. ಇವತ್ತು ಬೇಕಾದಷ್ಟು ಫಾರಿನ್ ಕಂಟ್ರೀಸಿಗೆ ಕಳಿಸ್ಬೋದು. ಅದನ್ನು ಪ್ರೋಸೆಸ್ ಮಾಡಿ ಪ್ರಾಪರಾಗಿ ಪ್ಯಾಕೇಜ್ ಮಾಡಿ ಕಳಿಸುವಂಥ ಒಂದು ಟೆಕ್ನಾಲಜಿ ಇದೆ, ಆದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಥರದ ಒಂದು ಶಿಕ್ಷಣವನ್ನು ನಾವು ಕೊಡುವಂಥದ್ದಾಗಬೇಕು. ಒನ್ ಶುಡ್ ಬಿಕಮ್ ಎ ಜಾಬ್ ಪ್ರೊವೈಡರ್, ನಾಟ್ ಎ ಜಾಬ್ ಸೀಕರ್. ಎಲ್ಲೋ ಹೋಗಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಕ್ಲರ್ಕೋ ಯಾವುದೋ ಗುಮಾಸ್ತನೋ ಎಲ್ಲೋ ಒಂದು ಇದಾಗಿ ಮಾಡುವಂಥದ್ದು ಆಗಬಾರ್ದು. ಆತ ಇನ್ನೂ ಒಂದು 100-200 ಜನಕ್ಕೆ ಕೆಲಸ ಕೊಡುವಂಥ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಶಿಕ್ಷಣ ನಮಗೆ ಇವತ್ತು ಬೇಕಾಗಿದೆ. ಈ ದಿಸೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಇನ್ನು ಹೆಚ್ಚೇನು ಮಾತಾಡೋದಿಲ್ಲ. ನಿಜಕ್ಕೂ ವಿಶ್ವವಿದ್ಯಾಲಯಗಳು ಗೌರ್ನೆನ್ಸ್ ಬಗ್ಗೆ ಭಾಳ ಹೇಳಿದರು, ಆಟಾನಮಿ. ಹೌದು, ನಿಜಕ್ಕೂ ನಾವು ಸಾಕಷ್ಟು ಸಮಸ್ಯೆಗಳನ್ನು ನಾವು ಈ ಒಂದು ಸೆಟಪ್ಪಲ್ಲಿ, ಗೌರ್ಮೆಂಟ್ ಸೆಟಪ್ಪಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಸರ್ಕಾರ ಯೂನಿವರ್ಸಿಟಿನ ಆಟಾನಮಿ ಮಾಡಬೇಕು, ಇಂಡಿಪೆಂಡೆಂಟಾಗಿ ಬೆಳೆಯಲಿಕ್ಕೆ ಬಿಟ್ಟರೆ ನಾವು ಯಾರಿಗೇನು ಕಡಿಮೆ ಇಲ್ಲ. ಅಂಥ ಒಂದು ಒಳ್ಳೆಯ ವಿಶ್ವವಿದ್ಯಾಲಯವನ್ನು ಬೆಳೆಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಅದಕ್ಕೆ ಒಂದು ಸರಿಯಾದಂಥ ಸಹಕಾರ ಸರ್ಕಾರದಿಂದ ನಮಗೆ ಸಿಗಬೇಕಾಗಿದೆ. ಸೊ ಈ ದಿಸೆಯಲ್ಲಿ ಅಂತ ಮುಂದಿನ ದಿನಗಳಲ್ಲಿ ಈ NEP ಇವೆಲ್ಲ ಮುಂದೆ ನಮ್ಮ ಏನು ಯೂನಿವರ್ಸಿಟಿ ಸಿಸ್ಟಮನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ವೈಸ್ ಚಾನ್ಸಲರ್ ಒಂದು ಕೈಯನ್ನು ಬಲಪಡಿಸಬೇಕು. ವಿಶ್ವವಿದ್ಯಾಲಯಗಳು ಈಗೇನು ಸಿಂಡಿಕೇಟು ಸರಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಸರಿಯಾದಂಥ ಶಿಕ್ಷಣ ತಜ್ಞರು ಬರಬೇಕು. ಏನು ಪೊಲಿಟಿಕಲ್ ಇಂಟರ್ವ್ಯೂಸ್ ಯಾರು ಗೊತ್ತಿಲ್ಲದ ಯಾರೋ ಇನ್ಫ್ಲೂಯೆನ್ಸಲ್ಲಿ ತಗೊಂಬಂದು ಹಾಕ್ತಾರೆ. ಅವ್ನಿಗೆ ABCD ಗೊತ್ತಿಲ್ಲ, ಅವನಲ್ಲಿ ಪಾಲಿಸಿ ಮೇಕರು ಅಲ್ಲಿ ಸಿಂಡಿಕೇಟಲ್ಲಿ ಇದ್ದವ್ರು ಇಟ್ಕೊಂಡು ಏನು ನೀವು ವಾಟ್ ಕೈಂಡ್ ಆಫ್ ಏನಾದ್ರು ನಾವು ಸಿಲೆಬಸ್ ಚೇಂಜ್ ಮಾಡೋಣ, ಏನೋ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂದರೆ ಸಾಕಷ್ಟು ಅಡೆತಡೆಗಳು. ಸೊ ಇದೆಲ್ಲ ನಿವಾರಿಸಿದಾಗ ಮಾತ್ರ ವಿಶ್ವವಿದ್ಯಾಲಯಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಪ್ರೊಫೆಸರ್ ಮಹೇಶಪ್ಪ. Now the floor is open to the audience. You can give your quick reaction or some clarification, or if you want to contribute something, because in another 10 minutes we have to wind up. ಯಾಕಂದ್ರೆ ನಾವು ಮಾತಾಡ್ಲಿಕ್ಕೆ ಹೋದರೆ ಎಷ್ಟೋ ಮಾತಾಡ್ಬೋದು. ಒಂದೊಂದು ದೊಡ್ಡ ಗಣಿಯೇ ಅದು ಮಾತಾಡ್ಲಿಕ್ಕೆ ಹೊರಟ್ರೆ, ಅಷ್ಟು ಅನುಭವ ಇದೆ. ಅದಕ್ಕೆ ನಾನು ಬೆಳಿಗ್ಗೆ ಹೇಳಿದೆ, ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರ್ಯಾಂಡ್ ಮದರ್ ಆಫ್ ವಿಸ್ಡಮ್ ಅಂತ. ಇದು ಓದಿ ಬಂದದಲ್ಲ, ಕೆಲಸ ಮಾಡಿ ನಾವು ಅನುಭವಿಸ್ತೀವಿ. ಸೊ ಮೈಸೆಲ್ಫ್ ಡಾಕ್ಟರ್ ರಮೇಶ್ ಗಣಿ, ವರ್ಕಿಂಗ್ ಆಸ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, Bangalore University. So regarding strategy for betterment of higher education, my opinion is that we must get first, we need financial assistance, then leadership, autonomous, everything would come. Without financial assistance, it is not possible to improve our quality of higher education. This is very clear. Second, next question, where financial assistance is there? My opinion is that all, see, small scale industry is there, medium scale industry is there, major industry is there. Government must make mandatory to get financial assistance from each industry for each university. In that context, we'll get enough money. Along with that, government should give enough financial assistance for improvement of higher education. This is my opinion. ಅಲ್ಲ, ಯುವರ್ ಒಪಿನಿಯನ್ ಈಸ್ ವೆಲ್ ಆಕ್ಸೆಪ್ಟೆಡ್. ಬಟ್ ಇಲ್ಲಿ ಎಲ್ರಿಗೂ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ. ಸೊಲ್ಯೂಷನನ್ನು ತಗೊಳ್ಳುವಂಥದ್ದೇ ಭಾಳ ಕಷ್ಟ ಆಗಿದೆ. ಈಗ ನೀವು ಹೇಳುವಂಥದ್ದು ಫಂಡ್ಸ್ ಕನ್ಸ್ಟ್ರೈಂಟ್. ಖಂಡಿತ ಫಂಡ್ಸ್ ಬೇಕು ಹೇಳಿದ್ರೆ ಯಾರು ಬೇಡ ಹೇಳ್ತಾರೆ, ಯಾರು ಬೇಡ ಹೇಳಲ್ಲ. ಅದಕ್ಕೆ ನಾವು ಲಂಚ್ ಟೈಮಲ್ಲಿ ಹೇಳಿದೆ, ಸೆಂಟ್ರಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ವರ್ಸಸ್ ಸ್ಟೇಟ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಕಂಪೇರ್ ಮಾಡಿದರೆ, ಒಬ್ಬರು ನನಗೆ ಸಿಕ್ಕಿದ್ರು ಫ್ಲೈಟಲ್ಲಿ ಬರುವಾಗ, ಸೆಂಟ್ರಲ್ ಯೂನಿವರ್ಸಿಟಿ ಅವ್ರು ಹೇಳಿದರು, ಯುವರ್ ಸ್ಟೇಟ್ ಯೂನಿವರ್ಸಿಟಿ ಈಸ್ ಆಲ್ವೇಸ್ ಸ್ಟಾರ್ವ್ಡ್ ಆಫ್ ಫಂಡ್ಸ್, ಬಟ್ ನಮ್ಮ ಹತ್ರ ಫಂಡ್ಸ್ ಇದೆ, ಖರ್ಚು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. 800 crore 1000 crores ಇವರು ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಪ್ರೊಫೆಸರ್ TV ಕಟ್ಟಿಮನಿ ಅವ್ರು ಹೇಳಿದ್ರಲ್ಲ. ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಇಲ್ಲಿ ಶಾರ್ಟೇಜ್ ಇದೆ, ಅಕ್ಯೂಟ್ ಶಾರ್ಟೇಜ್. ಸರ್ಕಾರ ಹೇಳ್ತದೆ ನಮಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಸ್ವಾಮಿ, ನಿಮ್ಮದು ಒಂದು ಯೂನಿವರ್ಸಿಟಿದು ಮಾತ್ರ ರನ್ ಮಾಡೋದಲ್ಲ, ನಾವು ಪಬ್ಲಿಕ್ ವೆಲ್ಫೇರ್ ಮಾಡಬೇಕು, ಎಲ್ಲ ಮಾಡಬೇಕು, ಯು ಹ್ಯಾವ್ ಟು ಜನರೇಟ್ ಫಂಡ್ಸ್ ಅಂತ. ಆಯಿತು, ನೀವು ಇಂಡಸ್ಟ್ರಿ ಹತ್ರ ಹೋಗ್ತೀರಿ, ಅವ್ರು ಈಗ ಹೇಳ್ತಾರೆ ಅಫ್ಕೋರ್ಸ್ ಅದು ಎಕ್ಸೆಪ್ಷನ್, ಕೋವಿಡಿಂದಾಗಿ ಎಲ್ಲ ಹಣ ಎಲ್ಲ ಅಲ್ಲಿ ಕೊಟ್ಟೆವು ಅಂತ. ಈವನ್ ಅದರ್ವೈಸ್ ಯು ವುಂಟ್ ಹ್ಯಾವ್ ಗಾಟ್ ಇಟ್. ಅವ್ರು ಸುಮ್ಮನೆ ಕೊಡಲ್ಲ.
ಅವರಿಗೂ CSR ಫಂಡಿಂಗ್ ಇರಬೇಕಾಗತ್ತೆ, ಅದು ಇಷ್ಟೊಂದು ಬೇರೆ ಕಡೆ ಕೊಡ್ತಾರೆ ಆಯ್ತಲ್ಲ. MLA MP ಗಳದ ಅವರು ಏನು ಮಾಡ್ತಾರೆ, ಅವರಿಗೆ ಓಟ್ ಎಲ್ಲಿ ಬರ್ತದೋ ಅಲ್ಲಿ ಕೊಡ್ತಾರೆ, ನ್ಯಾಚುರಲ್. ಅವರು ಎಲಿಮೆಂಟ್ರಿ ಶಾಲೆ ಕೊಡಬಾರು ಅಂತ ಹೇಳೋದಲ್ಲ. ಈಗ ನಾವು ಸ್ಕೂಲೇ ಅಡಾಪ್ಟ್ ಮಾಡಿದ್ದೇವೆ ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಜಸ್ಟ್ ಲೈಕ್ ಎನಿ ಅದರ್ ಯೂನಿವರ್ಸಿಟೀಸ್ ವಿ ಹ್ಯಾವ್ ಆಲ್ಸೋ ಅಡಾಪ್ಟೆಡ್ ಸಮ್ ಸ್ಕೂಲ್ಸ್. ಅದೆಲ್ಲ ಬೇಕು, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಇನ್ಸ್ಟಿಟ್ಯೂಷನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ISR. ಹಾಗೆ ಅವ್ರು ಪುಕ್ಕಟೆ ಕೊಡಲ್ಲ. ಆಯಿತು, ನೀವು ಕನ್ಸಲ್ಟೆನ್ಸಿ ಮೂಲಕ ರೆವೆನ್ಯೂ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ನಾವು ಕನ್ಸಲ್ಟೆನ್ಸಿ ಸ್ಟ್ಯಾಚ್ಯೂಟ್ ಮಾಡಿದ್ದೇವೆ. ಆ ಪ್ರೊಫೆಷನಲ್ ಕಾಂಪಿಟೆನ್ಸ್ ಬೇಕಲ್ಲ ನಮ್ಮ ಹತ್ರ. ಈಗ ನನ್ನ ಹತ್ರ ಕಾಂಪಿಟೆನ್ಸ್ ಇದ್ದರೆ ಐ ವಿಲ್ ಬಿ ಆಕ್ಸೆಪ್ಟೆಡ್ ಬೈ ದಿ ಇಂಡಸ್ಟ್ರಿ. ಅವ್ರು ನಾವು ಇನ್ವಾಲ್ವ್ ಮಾಡಬೇಕಾದ್ರೆ ದರ್ ಶುಡ್ ನಾಟ್ ಬಿ ಎನಿ ಕ್ರೈಸಿಸ್ ಆಫ್ ಕಾನ್ಫಿಡೆನ್ಸು. ನಾವು ಹೇಳ್ತೇವೆ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ ಶುಡ್ ನಾಟ್ ಬಿಕಮ್ ಸ್ಟ್ರೇಂಜ್ ಬೆಡ್ ಫೆಲೋಸ್, ಜೊತೆಗೆ ಸೇರಬೇಕು ಅಂತ. ಬಟ್ ಇಟ್ ಈಸ್ ಈಸಿಯರ್ ಸೆಟ್ ದ್ಯಾನ್ ಡನ್. ನಾವು ನೋಡಿದ್ದೇವೆ, ಇಟ್ ಕ್ರಿಯೇಟೆಡ್ ಮೋರ್ ಹೀಟ್ ಬಟ್ ನೋ ಲೈಟ್ ಆಗಿದೆ. ಎಲ್ಲ ಇದೆ ಪ್ರಾಬ್ಲಮ್ಸ್, ಎಲ್ಲರೂ ಹೇಳ್ತಾರೆ. ಬಟ್ ವಿ ಶುಡ್ ನಾಟ್ ಬಿಕಮ್ ಪಾರ್ಟ್ ಆಫ್ ದ ಪ್ರಾಬ್ಲಮ್, ಪಾರ್ಟ್ ಆಫ್ ಸೊಲ್ಯೂಷನ್ ಮಾಡಬೇಕು. ಯಾವುದು ಏನು ಅಂತ ಒಂದೆರಡು ನಾವು ಮಾಡಿ ತೋರಿಸ್ಬೇಕಟ್ ಅವರ್ ಓನ್ ಲೆವೆಲ್. ಪ್ರೊಫೆಸರ್ ರಮೇಶ್ ಗಣಿ, ನೀವು ನಿಮ್ಮ ಲೆವೆಲಲ್ಲಿ ಒಂದು ಮಾಡಿ ತೋರಿಸ್ತೀರಿ, ಅದು ಖುಷಿ ಆಗೋದು ನನಗೆ. ಸೊ ಆ ರೀತಿಯಲ್ಲಿ ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್ ಆಫ್ ಅವರ್ಸ್, ದೆನ್ ಓನ್ಲಿ ವಿಲ್ ಅಟ್ರಾಕ್ಟ್ ಆ್ಯಂಡ್ ಕ್ಯಾಪ್ಚರ್ ದ ಅಟೆನ್ಷನ್ ಆಫ್ ದಿ ಗವರ್ಮೆಂಟ್. ಹಣ ಕೊಡಿ ಹೇಳಿದ್ರೆ ನಕ್ಕು ಬಿಡ್ತಾರೆ ನಮಗೀಗ. ನಾನು ಹೇಳಿದಲ್ಲ, ಈ ಕೋವಿಡ್ ಟೈಮಲ್ಲಿ ನಾನೊಂದು ಆಗ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಹತ್ರ, ಗವರ್ನರ್ ಇದರಲ್ಲಿ ನಾವು ಪ್ರೆಸೆಂಟೇಷನ್ ಇತ್ತು ನಮ್ಮದು. ನಾನು ಒಂದು ಮಂಗಳೂರು ಯೂನಿವರ್ಸಿಟಿ VC ಆಗಿ ನನಗೊಂದು ಅವಕಾಶ ಕೊಟ್ಟರು. ಸೊ ಒನ್ ಥರ್ಡ್ ಫಾರ್ಮುಲಾ ಹೇಳಿದೆ ನಾನು. 1/3 ಏನು ಫಿಸಿಕಲ್ ಮೋಡಲ್ಲಿ ನಾವು ಕ್ಲಾಸ್ ರೂಮ್ ಟೀಚಿಂಗ್ ಲರ್ನಿಂಗ್ ಮಾಡ್ತೇವೆ, 1/3 ನಿಮ್ಮ ಆನ್ಲೈನ್ ಲರ್ನಿಂಗ್ ಏನು ಹೇಳ್ತೀರಿ, ಮತ್ತೊಂದು 1/3 ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಎಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಆಗ ನಿಮ್ದೇನಾಗುತ್ತೆ, ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುವಲ್, ಸೋಷಲ್, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ತದೆ ವಿದ್ಯಾರ್ಥಿದು, ಸರ್ವತೋಮುಖ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಮಿನಿಸ್ಟರ್ ಇದ್ದರು ಡಾಕ್ಟರ್ ಅಶ್ವಥ್ ನಾರಾಯಣ್, ಭಾಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರು. ಮಂಗಳೂರು VC ಹೇಳಿದ್ರಲ್ಲ, ಐ ಆಮ್ ಗೆಟಿಂಗ್ ಕ್ಲೂ ಫ್ರಮ್ ದ್ಯಾಟ್, ಐ ಆಮ್ ಆಲ್ಸೋ ಟೆಲ್ಲಿಂಗ್ 1/3 ಫ್ರಮ್ ಯುವರ್ ಇಂಟರ್ನಲ್ ಫಂಡ್ಸ್, 1/3 ಫ್ರಮ್ ದ ಸ್ಟೇಟ್ ಗವರ್ಮೆಂಟ್, 1/3 ಯು ಜನರೇಟ್ ಫಂಡ್ಸ್ ಫ್ರಮ್ ದ ಅಲ್ಯೂಮ್ನೈ ಆ್ಯಂಡ್ ಅದರ್ ಫಿಲಾಂಥ್ರಾಪಿಸ್ಟ್ ಅಂತ ಹೇಳಿದ್ರು. ಹೀಗೆ ಯಾಕಂದರೆ ಇಂಡಸ್ಟ್ರಿಯಲ್ಲಿ ಸರ್, ಈಗ ಫಾರ್ ಎಕ್ಸಾಂಪಲ್ ಐ ವರ್ಕ್ಡ್ ಮೋರ್ ದೆನ್ 12 years ಇನ್ ಇಂಡಸ್ಟ್ರಿ. ಅವ್ರಿಗೆ 1 to 2% ಅವರಿಗೆ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗೆ ಹಣ ಕೊಡಲಿಕ್ಕೆ ಅವ್ರಿಗೆ ಪ್ರೊವಿಷನ್ ಇದೆ. ಫಾರಿನ್ದಲ್ಲಿ ಕೂಡ 90% ಹೌದು ಸರ್. ಈಗ ನಾನು ಕೇಳ್ತಾ ಇರೋದು ನಿಮಗೆ, ನಮಗೆ, ನೀವು ಅಷ್ಟು ವರ್ಷ ಇದ್ದು, ನಾನು ಕೂಡ 40 ವರ್ಷ ಆಯ್ತು ಇಲ್ಲಿ, ಒಂದು 10 ವರ್ಷ ಆಡಳಿತ ಆಯಿತು. ನಿಮಗೆ ನಮಗೆ ಅಲ್ಲಿಂದ ತರಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಗೌರ್ಮೆಂಟ್ ಏನು ಈಕೋ ಸಿಸ್ಟಮ್ ಇಲ್ವೋ? ಏನು ಮಾಡಬೇಕು? ಈ ರೀತಿ ಅಡ್ರೆಸ್ ಮಾಡಿದರೆ ವಿ ಮೇ ಫೈಂಡ್ ಸಮ್ ಸೊಲ್ಯೂಷನ್, ಐದರ್ ರಿಮೋಟ್ ಸೊಲ್ಯೂಷನೋ ಅಥವಾ ನಿಯರ್ ಸೊಲ್ಯೂಷನ್ ಸಿಗ್ಬೋದು. ಅಂದರೆ ಗೌರ್ಮೆಂಟ್ ಮ್ಯಾಂಡೇಟರಿ ಆನ್ ದ್ಯಾಟ್ ಕಾಂಟೆಸ್ಟ್ ಹೇಳಿದೆ ಸರ್. ಥ್ಯಾಂಕ್ ಯು. ಎಲ್ಲ ಗೌರವಾನ್ವಿತ ಕುಲಪತಿಗಳಲ್ಲಿ ವಂದಿಸುತ್ತಾ ನನ್ನ ಒಂದು ಸ್ವಂತ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಐ ಹ್ಯಾಡ್ ದ ಗುಡ್ ಫಾರ್ಚೂನ್ ಆಫ್ ಅಂಡರ್ಗೋಯಿಂಗ್ 1 year PG ಡಿಪ್ಲೊಮೊ ಅಟ್ ಬೆರ್ಗನ್ ಯೂನಿವರ್ಸಿಟಿ, ನಾರ್ವೆ, ಇನ್ಸ್ಟಿಟ್ಯೂಟ್ ಫಾರ್ ಫಿಸ್ಕರಿ ಬಿಯಾಲಜಿ. ಅಲ್ಲಿನ ಡೈರೆಕ್ಟ್ರು 1 ತಿಂಗಳು ರಜೆ ಹೋದರು. ನಮಗೆಲ್ಲ ಯಾಕೆ ಹೋದರು ಅಂತ ಗೊತ್ತಾಗಲಿಲ್ಲ. 1 ತಿಂಗಳಾದಮೇಲೆ ಆ ಡೈರೆಕ್ಟ್ರು ನಮ್ಮನ್ನೆಲ್ಲ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದರು. ಅವರ ಮನೆ, ಹೊಸ ಮನೆ. ನಾವೆಲ್ಲ ಹೋದ್ವಿ. ಅಲ್ಲಿ ಹೋದಾಗ ನನಗೆ ಒಂದು ಅಚ್ಚರಿ ಎದುರಾಗಿದ್ದೇನು ಅಂದರೆ, ನಮ್ಮ ಡೈರೆಕ್ಟ್ರು, ಅವರ ಹೆಂಡತಿ, 3 ಮಕ್ಕಳು, 5 ಜನ ಸೇರಿ ಆ ಮನೆ ಕಟ್ಟಿದ್ದಾರೆ. ಅವರಿಗೆ ಪ್ಲಂಬಿಂಗ್ ಗೊತ್ತು, ಎಲೆಕ್ಟ್ರಿಕಲ್ ಗೊತ್ತು, ಕಾರ್ಪೆಂಟ್ರಿ ಗೊತ್ತು, ಎಲ್ಲ ಗೊತ್ತು. ಅವರೇ ಯಾಕೆಂದರೆ ಲೇಬರ್ ಕಾಸ್ಟ್ಲಿ, ಹೀಗಾಗಿ ಅವರಿಗೆ ಶಾಲಾ ಶಿಕ್ಷಣದಲ್ಲೇ ಕಾರ್ಪೆಂಟ್ರಿ ಕಲಿಸಿದ್ದಾರೆ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಎವ್ರಿಥಿಂಗ್ ದೇ ಹ್ಯಾವ್ ಟಾಟ್ ಆ್ಯಸ್ ಸ್ಕೂಲ್ ಚಿಲ್ಡ್ರನ್. ಅದು 88ನೇ ಇಸ್ವಿ, 1987, 88 ನಾನು ಹೇಳ್ತಾ ಇರೋದು. ಈಗ ನಮ್ಮ NEP ಅಂತ ಏನು ಬರ್ತಾ ಇದೆ ಇದರಲ್ಲಿ ಆ ರೀತಿಯ ಶಾಲಾ ಮಟ್ಟದಿಂದಲೇ ಆ ಒಂದು ವೃತ್ತಿಪರ ಒಂದು ಮನೋಭಾವವನ್ನು ಬೆಳೆಸಲಿಕ್ಕೆ, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಅವಕಾಶಗಳು ಸಿಗೋ ಹಾಗೆ ಆದಾಗ ನಮ್ಮ ದೇಶದಲ್ಲೂ ಕೂಡ ಸ್ವ ಉದ್ಯೋಗಕ್ಕೂ ಕೂಡ ಏನು ತೊಂದರೆ ಬರಲಿಕ್ಕಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್. ಬೇರೆ ಯಾರು ಮಾತಾಡ್ತೀರಿ, ಹೇಳ್ತೀರಿ? ಅದೇ ಪ್ರಿನ್ಸಿಪಾಲ್ಗಳು, IQAC ಡೈರೆಕ್ಟ್ರು, ನಿಮಗೆ ಪ್ರವೋಕ್ ಆಗಬೇಕು, ಇನ್ಸ್ಟಿಗೇಟ್ ಆಗಬೇಕು, ಇನ್ಸ್ಪೈರ್ ಆಗಿರೋ ಪರವಾಗಿಲ್ಲ. ಶುಡ್ ಕಮ್ ಔಟ್. ಏನಂತಾರೆ, ಸುಮ್ಮನೆ ಹೇಳಬೇಕು ಅಂತಿಲ್ಲ, ಏನು ನಿಮಗೆ ಅನಿಸ್ತದೆ ಅಂತ, ಹಾರ್ಟ್ ಆಫ್ ದ ಹಾರ್ಟ್ಸಲ್ಲಿ ಏನು ಅಂತ. ನೀವೆಲ್ಲ ದೊಡ್ಡವರು, ಅನುಭವದವರೆಲ್ಲ ಹೇಳಿದ್ರಿ, ಸ್ವಾಮಿ ನಾವು ಆಕ್ಸೆಪ್ಟ್ ಮಾಡ್ತಾ ಇದ್ದೇವೆ,
ಆಮೇಲೆ ತಲೆಗೆ ಬೇಕಾದಷ್ಟು ಹುಳ ಬಿಟ್ಟಿದ್ದೀರಿ, ಇವತ್ತು ನಾಳೆ ಯೋಚನೆ ಮಾಡ್ತೇವೆ. ವಿ ವಿಲ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಎಟ್ ಅವರ್ ಓನ್ ಲೆವೆಲ್ ವೆರಿ ಸಿನ್ಸಿಯರ್ಲಿ ಆ್ಯಂಡ್ ಆನೆಸ್ಟ್ಲಿ ಆ್ಯಂಡ್ ಆ್ಯಸ್ ರಿಲಿಜಿಯಸ್ಲಿ ಆಸ್ ಪಾಸಿಬಲ್ ಅಂತ ಹೇಳುವಂಥದ್ದು ಕಾಣ್ತಾ ಉಂಟು ನನಗೆ. ನೋಡಿ, ಹೌದಂತೆ, ದೇ ಆರ್ ಎಂಡೋರ್ಸಿಂಗ್ ದ್ಯಾಟ್. ಯಾ, ಚೇಂಜ್ ಅದೇ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ ಅಂತ. ಪ್ರೊಫೆಸರ್ ರಂಗಪ್ಪನ ಏನು ಹೇಳ್ತಾನೆ? ಸೊ ಒಂದು ಕನ್ಕ್ಲೂಡಿಂಗ್ ಅಬ್ಸರ್ವೇಷನ್ ಬೈ ನೋ ಕನ್ಕ್ಲೂಡಿಂಗ್ ಬೈ ಯುವರ್. ನಾನೇ ಮಾಡಬೇಕಾ? ಇಲ್ಲ, ಟೈಮ್ ಸೇವ್ ಮಾಡಲಿಕ್ಕೆ. In fact, I thank all my colleagues, former vice chancellors, for giving the feedback. ಪ್ರತಿಯೊಬ್ಬರು ಕೂಡ ರಾಮೇಗೌಡರಿಂದ ಹಿಡಿದು ಪ್ರತಿಯೊಬ್ಬರು ಅವರವ್ರ ವ್ಯೂಸ್ನ ದೇ ಪುಟ್ ಫೋರ್ತ್ ಇನ್ ಫ್ರಂಟ್ ಆಫ್ ಅಸ್. ಅದರಲ್ಲಿ ಒಂದು ಕಾಂಪೊನೆಂಟು ರೈಟ್ ಫ್ರಮ್ ದಿ ಬಿಗಿನಿಂಗ್ ಐ ಬೀನ್ ವಾಚಿಂಗ್. NEP-ನಲ್ಲಿ ರಿಸರ್ಚ್ ಕಾಂಪೊನೆಂಟು 40% ಇದೆ. ನೋಬಡಿ ಟಚ್ ಆನ್ ದ್ಯಾಟ್. ಎಸ್, 40% ಆಫ್ ದಿ NEP's ಪ್ರೋಗ್ರಾಮ್, ಅದರಲ್ಲಿ 40% ನಾವು ರಿಸರ್ಚ್ಗೆ ನಾವು ಡಿವೋಟ್ ಮಾಡಬೇಕು. ಡಿಸ್ಕವರಿ ಇಲ್ಲ ಅಂತಂದರೆ ಯಾವ ದೇಶನೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಹೇಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇದಿದೆ NSF ಅಂತ, ನ್ಯಾಷನಲ್ ಸೈನ್ಸ್ ಫೌಂಡೇಶನ್, ಮತ್ತು ಅದೇ ರೀತಿಯಲ್ಲಿ ನಾವು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ಇಂಡಿಯಾದಲ್ಲೂ ಮಾಡಬೇಕು ಅನ್ನೋದು ಒಂದು ಇದು ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ದಿ NEP. ಆ NSF ರೀತಿಯಲ್ಲೇ NRF ಮಾಡಿ ಒಂದು ಕಾರ್ಪಸ್ ಫಂಡ್ ಥರ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಅದರಿಂದ ಇಂಡಿಯಾ ದೇಶಕ್ಕೆ ಎಲ್ಲಿ ರಿಸರ್ಚ್ ಮಾಡ್ತಾರೆ ಅವರಿಗೆ ಹಂಚಬೇಕು ಅನ್ನೋದು ಭಾಳ ಇರೋದು. ಈಗ ನಿಮ್ಗೆ ಗೊತ್ತಿಲ್ಲ, 7% of the GDP is spending only for this higher education in China, 6% United States, 3% Europe. ನಮ್ಮ ದೇಶದ GDP ಎಷ್ಟು ಖರ್ಚು ಮಾಡ್ತಿರೋದು ರಿಸರ್ಚು 0.04%. 0.4. ಅವ್ರು 7% ಇಲ್ಲಿ, ನಾವು 0.4% ಎಲ್ಲಿ, ಇವಾಗ ಇನ್ನೂ ಕಡಿಮೆ ಆಗಿದೆ. ಸೊ ಆದ್ರೂ ಕೂಡ ಇಫ್ ಯು ಲುಕ್ ಎಟ್ ದಿ ನಂಬರ್ ಆಫ್ PhDs, ರಿಸರ್ಚ್ ಪೇಪರ್ಸ್ ಬೇರೆಯವ್ರಿಗಿನ್ನ ಉತ್ತಮವಾಗಿ ಇದ್ದಾವೆ. ನಮ್ಮ ದೇಶದಲ್ಲಿ ಬೇರೆ ಎಷ್ಟು ಪರ್ಸೆಂಟೇಜ್ ಆಫ್ DDP-ನ ಸ್ಪೆಂಡ್ ಮಾಡ್ತಾರೆ ಹೈಯರ್ ಎಜುಕೇಷನ್ ಬಗ್ಗೆ, ಇನ್ಕ್ಲೂಡಿಂಗ್ ರಿಸರ್ಚ್, ಈ ಪಾರ್ಟ್ಗೆ ನಮ್ಮ ದೇಶ ಮುಂದುವರಿಲಿಕ್ಕೆ ಡೆಫಿನೆಟ್ಲಿ ಖಂಡಿತ ಆಗ್ತದೆ. ನಾವು ಮಾತಾಡುವಾಗ ಹೇಳ್ತಿದ್ದೆವು, ಬೆಸ್ಟ್ ಬ್ರೈನ್, ದಿ ಇಂಡಿಯನ್ಸ್ ಹ್ಯಾವ್ ದಿ ಬೆಸ್ಟ್ ಬ್ರೈನ್, ಇಂಡಿಯನ್ಸ್ ಹ್ಯಾವ್ ದಿ ಬೆಸ್ಟ್ ಕಲ್ಚರ್. ಅದು ಎಲ್ಲೂ ಇಲ್ಲ. I work in 10 different universities in the whole world, including MIT, Oxford. But I would say the best brain is Indian. Best culture is in India. Therefore, ನಮ್ಮ ದೇಶದಲ್ಲಿ NEP ಲೆಟರ್ ಆ್ಯಂಡ್ ಸ್ಪಿರಿಟ್ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶನೂ ಕೂಡ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಅದು ಹೇಳಿದ್ದೀವಿ. ಈಗ NEP ನಾನು ಹೇಳ್ದಲ್ಲ, 100% ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಸರ್ಕಾರ ಕೊಡಬೇಕು. ಸಾಕಷ್ಟು ನ್ಯೂನತೆಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. NEP ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾರೆ, ಆದರೆ 90% ನಾವು ಯಾವ್ಯಾವುದರಲ್ಲಿ ಏನೇನು ತಾಪತ್ರೆ ಇದೆ ಅನ್ನೋದನ್ನು ಆಲೋಚನೆ ಮಾಡ್ತಿಲ್ಲ. ಅದನ್ನು ಸರ್ಕಾರ ಮಾಡಬೇಕು. ಸರ್ಕಾರ NEP ಇಂಪ್ಲಿಮೆಂಟೇಷನ್ ಮಾಡಿ ನಮ್ಮ ದೇಶನೂ ಕೂಡ ಬೇರೆ ದೇಶಗಳ ಕಾಂಪಿಟೇಟಿವ್ ದೇಶ ಆಗೋ ಥರ ಮಾಡಬೇಕು. ವಿ ಶುಡ್ ಕಂಪೀಟ್ ವಿತ್ ಅದರ್ಸ್. ಅದನ್ನು ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಫೋರಮ್ ಆಫ್ ಫಾರ್ಮರ್ ವೈಸ್ ಚಾನ್ಸಲರ್ಸ್ ಆಫ್ ಕರ್ನಾಟಕ ಬಂದು ನಿಮ್ಮ ಜೊತೆ ನಾವು ಕೆಲವು ಸಮಯಗಳನ್ನು ಕಳೆದಿದ್ದೇವೆ. ನಮ್ಮ ಹಾನರಬಲ್ ವೈಸ್ ಚಾನ್ಸಲರ್ ಪ್ರೊಫೆಸರ್ ಎಡಪಡತಯ್ಯ ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ಈ ವಿಚಾರನ, ಈ ಗವರ್ನೆನ್ಸ್ ಆಫ್ ಯೂನಿವರ್ಸಿಟೀಸು, ಸ್ಟ್ರಾಟಜೀಸ್ ಫಾರ್ ಬೆಟರ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ಗವರ್ನೆನ್ಸ್ ಆಫ್ ಯೂನಿವರ್ಸಿಟೀಸ್ ಬಗ್ಗೆ ನಾವು ಭಾಗಿಯಾಗಿರ್ತಕ್ಕಂಥದ್ದಕ್ಕೆ ನನ್ನ ಕೃತಜ್ಞತೆಗಳನ್ನು ತಮಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಕೂಡ ಇದೊಂದು ಪ್ಲ್ಯಾಟ್ಫಾರ್ಮ್ನ ಮಾಡಿಕೊಟ್ಟು ಎಲ್ಲ ವಿಶ್ವವಿದ್ಯಾಲಯಕ್ಕೂ ನಾವು ಅವ್ರು ಕರೆದ್ರೆ ಹೋಗ್ತಾಯಿದ್ದೀವಿ. ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಈ ಥಿಂಕ್ ಟ್ಯಾಂಕ್ ಅಂತ ನಾವೇನು ಇಟ್ಕೊಂಡಿದ್ದೀವಿ ಅಂತ ಕರಿತೀವಿ, ಅದನ್ನು ನಾವು ಅವ್ರಿಗೆ ಹೇಳಬೇಕು, ಅವರು ತಿಳ್ಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೇವೆ. We are grateful, the FECK is grateful to the Vice Chancellor and his colleagues for giving us the opportunity. Thank you everyone. So thank you for my fellow panelists, Professor N.S. Ramegowda, for your wonderful exposition of the matter regarding leadership, autonomy and minimum regulation. Of course, transparency and accountability are also very, very important along with the autonomy.
Then Professor E.T. Puttaya, he experienced multiple hurdles, and he says you have to empower the Vice Chancellor with autonomy, and we have to give more importance to research, innovation and excellence. Say no to repetitive research. You must always encourage repetitive research which will question false dogmas. ಹಾಗೆ ಪ್ರೊಫೆಸರ್ ನಾರಾಯಣಗೌಡರಿಗೆ ಓರಿಯಂಟೇಷನ್ ಫಾರ್ ದ ವೈಸ್ ಚಾನ್ಸಲರ್ಸ್ ಬಿಫೋರ್ ದೇ ಟೇಕ್ ಚಾರ್ಜ್, ಅವರೊಂದು ಸ್ವಲ್ಪ ಓರಿಯಂಟೇಷನ್ ಕೊಟ್ಟರೆ ಅಪಾಯಗಳನ್ನು ತಪ್ಪಿಸ್ಬೋದು ಅಥವಾ ಮುಂದೆ ರಿಗ್ರೆಟ್ ಮಾಡುವಂಥದ್ದು, ರಿಪೆಂಟ್ ಮಾಡುವಂಥದ್ದು ಕಡಿಮೆ ಮಾಡಿಸ್ಬೋದು ಅಂತ ಹೇಳುವಂಥದ್ದು. ಹಾಗೆ ಈ ಆಲ್ಸೋ ಎಕ್ಸ್ಪ್ರೆಸ್ ಇಸ್ ಕಾಂಟ್ರಿಬ್ಯೂಷನ್ ಇನ್ NEP ರಿಗಾರ್ಡಿಂಗ್ ಲ್ಯಾಟ್ರಲ್ ಅಡ್ಮಿಷನ್. ಅವ್ರು ಹೇಳುವಂಥ ಸ್ಟ್ರಾಟಜಿನೂ ಅಂಡರ್ ಪ್ರಾಮಿಸ್ ಓವರ್ ಪರ್ಫಾರ್ಮ್ ಆದಾಗ ಆಗಬೇಕು, ಇಲ್ಲ ರಿವರ್ಸ್ ಆಗ್ತಾ ಉಂಟು ವಿಷಯಗಳದ್ದು. ಮೊದಲು ಯುಫೋರಿಯಾ ಇರುತ್ತೆ, ನಾನು ಕೂಡ ಅದರಲ್ಲಿ ವಿಕ್ಟಿಮ್ ಆಗಿದ್ದೇನೆ. ಯುಫೋರಿಯಾದಲ್ಲಿ ನಾವು ಅದು ಮಾಡ್ತಾನೆ ಇದು ಮಾಡ್ತಾನೆ ಹೇಳಿ ಕೊನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೋವಿಡ್ ಬಂತು, ಎಲ್ಲಿ ಕಟ್ ಶೋಟ್ ಮಾಡೋದು, ಎಲ್ಲಿ ಬೆಲ್ಟ್ ಟೈಟ್ ಮಾಡೋದು, ಇದೆಲ್ಲ ಆಗ್ತಾ ಹೋಗ್ತದೆ. ಕೊನೆಗಾಗುವಾಗ ಭ್ರಮ ನಿರಸನ ಆಗಬಹುದು. ಸೊ ಅಂಡರ್ ಪ್ರಾಮಿಸ್ ಓವರ್ ಪರ್ಫಾರ್ಮ್ ಆಗಬೇಕು, ಇದು ಬೇಕಾದ ಓರಿಯಂಟೇಷನ್ ಕೊಡಬೇಕಾಗತ್ತೆ ಥ್ರೂ ಮೆಂಟರ್ಶಿಪ್ ಬೈ FECK. ಹಾಗೆ ಅಲ್ಯುಮ್ನೈ ಅಸೋಸಿಯೇಷನ್ ಡಾಟಾ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಅವ್ರು ಹೇಳಿದರು. ಮತ್ತು ಈ ರೆಕಮೆಂಡೇಷನ್ ಶುಡ್ ರೀಚ್ ದ ಲಾರ್ಜರ್ ಆಡಿಯನ್ಸ್ ಅಂತ ನಾನು ಹೇಳಿದೆಲ್ಲ. ಔಟ್ಪುಟ್ ಆ್ಯಕ್ಟಿವಿಟೀಸ್ ಮುಖ್ಯ ಅಲ್ಲ, ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಅದೆಲ್ಲ ಆಯಿತು. ಒನ್ ಡೇ ಆಯಿತು ನೋಡಿ, ನಾವು 7 ಗಂಟೆವರೆಗೆ ಮಾಡ್ತಾ ಇಲ್ಲ, 4 ಕಾಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಬೇಕು, ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಇನ್ ದ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆಫ್ ದ ಪಾರ್ಟಿಸಿಪೆಂಟ್ಸ್. ಮತ್ತು ಇಟ್ ಶುಡ್ ರೀಚ್ ದ ಲಾರ್ಜರ್ ಆಡಿಯನ್ಸ್ ಟು ಮೆನಿ ಪೀಪಲ್ ಹೂ ಮ್ಯಾಟರ್ ಅಂತ ಹೇಳ್ತೇವೆ, ಸರ್ಕಾರ ಇರ್ಬೋದು ಅದು. ಹಾಗೆ ಪ್ರೊಫೆಸರ್ S. ನಿರಂಜನ್ ಹೇಳಿದರು, ಕನ್ಸೆಪ್ಟ್ ಆಫ್ NEP ಮತ್ತು ಬೋರ್ಡ್ ಆಫ್ ಗವರ್ನೆನ್ಸ್ ನಾವು ಒಪ್ಪಿಕೊಂಡಿದ್ದೇವೆ, ಅದರ ಬಗ್ಗೆ ಏನು ನಮಗೆ ಡಿಸ್ಪ್ಯೂಟ್ ಇಲ್ಲ. ಬಟ್ ದ ಕ್ವಶನ್ ಈಸ್, ಆರ್ ವಿ ಪ್ರಿಪೇರ್ ಟು ಇಂಪ್ಲಿಮೆಂಟ್ NEP ಇನ್ ಬೋತ್ ಲೆಟರ್ ಆ್ಯಂಡ್ ಸ್ಪಿರಿಟ್? ಇಫ್ ಎಸ್, ಹೌ ಬೆಸ್ಟ್ ಅಂತ ಕೇಳಿದರು ಅವರು. ಸೊ ಈ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಗೆ ಇದು ಕೊಡಿ. ಆಮೇಲೆ ಕೊನೆಗೆ ಅವರು ಪಂಚ್ಲೈನ್ ಕೊಟ್ಟದೇನು, ಆರ್ಥಿಕ, ಶಿಕ್ಷಣ ಮತ್ತು ಸಾಮಾಜಿಕ ವ್ಯವಸ್ಥೆ ಅಚ್ಚುಕಟ್ಟಾಗಿದ್ದರೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕಾಗತ್ತೆ. ಇದರ ಔಟ್ಕಮನ್ನು ಆ ಮೂಲಕ ನಾವು ಅಳಿಬೇಕಾಗತ್ತೆ, ರುಬ್ರಿಕ್ಸ್ ಅಲ್ಲಿಬೇಕು. ಸೊ ಇದು ಆ ರೀತಿಯಲ್ಲಿ. ಮತ್ತು ಅವ್ರು ಹೇಳಿದರು ಸ್ಟೂಡೆಂಟ್ ಜುರಿಡಿಕ್ಷನ್ ಫಾರ್ ಸೀಕಿಂಗ್ ಅಡ್ಮಿಷನ್. ಮೈಸೂರು ಯೂನಿವರ್ಸಿಟಿ ಬಿಡದಿ ಕ್ರಾಸ್ ಆದರೆ ಇಲ್ಲ, ಬ್ಯಾಂಗ್ಳೂರಿನವರಿಗೆ ಬಿಡದಿ ಒಳಗಡೆ ಇದ್ದರೆ ಅವರಿಗಿದೆ. ಈ ರೀತಿಯ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಬಂದರೆ ಭಾಳ ಕಷ್ಟ ಆಗ್ತದೆ. ಲೋಕಲಿ ರಿಲೆವೆಂಟ್ ಆ್ಯಂಡ್ ಗ್ಲೋಬಲಿ ಕಾಂಪಿಟೇಟಿವ್ ಹ್ಯೂಮನ್ ರಿಸೋರ್ಸ್ ನಾವು ಜನರೇಟ್ ಮಾಡಬೇಕು. ದಟ್ ಈಸ್ ವಾಟ್ ದಿ ಚಾಲೆಂಜ್ ಆಫ್ NEP 2020. ಅದನ್ನು ಹೊರಗೆ ಮಾಡಿದ್ರು. ಪ್ರೊಫೆಸರ್ ಮಹೇಶಪ್ಪ ಭಾಳ ಚೆನ್ನಾಗಿ ಹೇಳಿದ್ರು, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ವಾಸ್ ದ ಬೆಸ್ಟ್. ಬೆಳಗಿನ ಇದನ್ನು ಕೇಳಿಕೊಂಡ್ರು, ಅದೆಲ್ಲ ಹೇಳ್ತೇವೆ ನಾವು. ಇಂಡಿಯನ್ ವಿಸ್ಡಮ್ ಇದೆ, ಟ್ರೆಡಿಷನ್ ಇದೆ, ಇಥೋಸ್ ಇದೆ, ಎಲ್ಲ ಕರೆಕ್ಟ್. ಆಕ್ಸೆಸ್, ಈಕ್ವಿಟಿ ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಕ್ವಾಲಿಟಿ ಕೂಡ ಬರಬೇಕು. ಆಕ್ಸೆಸ್, ಈಕ್ವಿಟಿ ಕಂಪೇರ್ ಮಾಡಿದರೆ ಕ್ವಾಲಿಟಿ ಈಸ್ ದಿ ಬೋನ್ ಆಫ್ ಕಂಟೆನ್ಷನ್. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತು. ಅದು ಕೂಡ ಹೌ ಟು ಕ್ರಿಯೇಟ್, ಬಿಲ್ಡ್, ಸಸ್ಟೈನ್, ನರ್ಚರ್ ಕ್ವಾಲಿಟಿ ಇನ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಈಕ್ವಿಟಿ, ಗೌರ್ಮೆಂಟ್ ಕಾಲೇಜಸ್ ಇರ್ಬೋದು. ಹಾಗೆ ಹೌ ಟು ಕ್ರಿಯೇಟ್, ಬಿಲ್ಡ್, ಸಸ್ಟೈನ್, ನರ್ಚರ್ ಈಕ್ವಿಟಿ ಇನ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಕ್ವಾಲಿಟಿ, ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ಬೋದು. ಸೊ ಈ ರೀತಿಯ ಒಂದು ಐಡಿಯಾ ಜನರೇಟ್ ಮಾಡಿರೋರು. ಸೊ ವಿ ಹ್ಯಾವ್ ಟು ರೆಡ್ಯೂಸ್ ಡ್ರಾಪ್ ಔಟ್ ರೇಷಿಯೋ ಹೇಳಿದರು, ಹಾಗೆ ಇನ್ಕ್ರೀಸ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಅಥವಾ ಈಗ UGC ಹೇಳಿದಾಗೆ ಎಲಿಜಿಬಿಲಿಟಿ ಎನ್ರೋಲ್ಮೆಂಟ್ ರೇಷಿಯೋ. ಇಟ್ಸ್ ಎ ಬೆಟರ್ ಕ್ವಾಲಿಟೇಟಿವ್ ಕಾನ್ಸೆಪ್ಟ್ ಆಸ್ ಕಂಪೇರ್ಡ್ ಟು GER. ಸೊ ಏನಿದ್ರು ಕೂಡ ಅವ್ರು ಕೊನೆಗೆ ಭಾಳ ಮನಸ್ಸಿನ ಒಂದು ಆಂಗ್ವಿಷನ್ ಹೊರಗೆ ಹಾಕಿದ್ರು ಅವರು. ಎಜುಕೇಷನ್ ಕೊಡ್ತೀರಿ ಸ್ವಾಮಿ, ಎಂಪ್ಲಾಯಬಿಲಿಟಿ ಮತ್ತು ಎಂಪ್ಲಾಯ್ಮೆಂಟ್ ಇಲ್ಲ, ನಮ್ಮ ಸರ್ಟಿಫಿಕೇಟ್ಗೆ ಏನು ಬೆಲೆ ಬಂತು, ಎಲ್ಲಿ ಬಂತು ಅಂತ ಕೇಳಿದರು. ನಾನು ಕೂಡ ಅದಕ್ಕೆ ಫುಲ್ಲಿ ಎಂಡೋರ್ಸ್ ಮಾಡ್ತೇನೆ. 3 E's ಆರ್ ಕ್ರಿಯೇಟಿಂಗ್ ನಾಟ್ ಓನ್ಲಿ ನಾಯ್ಸ್ ಬಟ್ ದೇ ಆರ್ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ಫುಲ್ ವಾಯ್ಸ್. ಅದು ಏನು ಅಂತ ಹೇಳಿದರೆ ಎಜುಕೇಷನ್, ಎಂಪ್ಲಾಯಬಿಲಿಟಿ ಮತ್ತು ಎಂಪ್ಲಾಯ್ಮೆಂಟ್ ಈ ಸೀಕ್ವೆನ್ಸಲ್ಲಿ ಹೋಗಬೇಕಾಗತ್ತೆ. ಬಟ್ ಆಲ್ ದೀಸ್ ಡೇಸ್ ವಿ ಹ್ಯಾವ್ ಪುಟ್ ಎಂಪ್ಲಾಯಬಿಲಿಟಿ ಟು ದ ಬ್ಯಾಕ್ ಬರ್ನರ್. ಈಗ NEP ಫ್ರಂಟ್ ರನ್ನರ್ಗೆ ಅದನ್ನು ತಂದು ನಿಲ್ಲಿಸಿದೆ, ಅದನ್ನು ಹೇಳಿದರು. ಹಾಗೆ ಕೊನೆಗೆ ಪ್ರೊಫೆಸರ್ ರಂಗಪ್ಪ ಅವರು ಆ್ಯಸ್ ಯೂಶ್ವಲ್ ಅವ್ರು ಹೇಳಿದರು, ರಿಸರ್ಚ್ಗೆ ನಾವು ಒತ್ತು ಕೊಡಬೇಕು. ನೀವು ಇನ್ನೋವೇಷನ್ ಮಾಡಲಿಲ್ಲ, ಯಾವುದೇ ಒಂದು ತರಗತಿಯಲ್ಲಿ ಇಮ್ಯಾಜಿನೇಷನ್ ಇಲ್ಲ, ಕ್ರಿಯೇಟಿವಿಟಿ ಇಲ್ಲ ಅಂತಾರೆ, ಅಲ್ಲಿ ಇನ್ನೋವೇಷನ್ ಬರೋದಿಲ್ಲ. ರಿಸರ್ಚ್ ಬರಬೇಕಾದ್ರೆ ಇಮ್ಯಾಜಿನೇಟಿವ್ ವರ್ಕ್ ಎನ್ವೈರ್ಮೆಂಟ್ ಬೇಕು, ಕ್ರಿಯೇಟಿವಿಟಿಯನ್ನು ನಾವು ಇನ್ಸ್ಟಿಲ್ ಮಾಡಬೇಕಾಗತ್ತೆ, ಆಗ ಇನ್ನೋವೇಷನ್ ಆಗುತ್ತೆ. ಅದಕ್ಕಾಗಿ ಇವತ್ತು ಇನ್ನೋವೇಷನ್ ಕ್ಲಬ್ಸ್ ಹೇಳ್ತವೆ. ನಾವು ಅವ್ರು ಹೇಳಿದರು, ನಮ್ಮ ಮಹೇಶಪ್ಪ ಹೇಳಿದಾಗೆ, ಏನು ಜಾಬ್ ಸೀಕರ್ ಅಲ್ಲ, ನೀವು ಜಾಬ್ ಕ್ರಿಯೇಟರ್ ಆಗಿ ಅಂತ. ಮೋದಿಜಿಯವರು ಕೂಡ ಅದನ್ನು ಹೇಳ್ತಾ ಇರೋದು, ನಾವು ಕೂಡ ಅದನ್ನು ಹೇಳ್ತಾ ಇರೋದು. ಆತ್ಮನಿರ್ಭರ್ ಭಾರತದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಕೂಡ ಆಚರಿಸ್ತೇವೆ. ನನಗೆ ಟೆನ್ಷನ್ ಅದಲ್ಲ, ಮುಂದಿನ 25 ವರ್ಷ 100 years ಆಜಾದಿಗಾಗುವಾಗ ಈ NEP whether it will bear sufficient fruits ಅಂತ. ಹೌದು, you are holding the key and you are holding the bird. You can save the bird or you can kill the bird ಅಂತ ಹೇಳ್ತಾ, ಇದು ನಿಮ್ಮದು ನಮ್ಮದು ಅಲ್ಲ, ಎಲ್ಲರ ಜವಾಬ್ದಾರಿ. ಆದ ಕಾರಣ ಟುಗೆದರ್ ವಿ ಕ್ಯಾನ್ ಹೇಳ್ತಾ ಈ ಪ್ಯಾನಲ್ ಡಿಸ್ಕಷನ್ ನಾನು ಎಂಡ್ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. Thank you, sirs, for giving this meaningful insight into this panel discussion on strategies for betterment of higher education governance in universities.
Well, friends, dear academicians, 7 members here on the panel, 6 have retired, but you can't retire from being great. And this is where a big round of applause for their contribution and for the food of thought which they have given through their participation and deliberations. On behalf of Mangalore University, may I please request our Honorable Vice Chancellor to kindly give a token of appreciation to our panel members. May I request our Vice Chancellor to please give a token of appreciation to Professor K. Narayan Gowda, former Vice Chancellor, University of Agricultural Sciences, Bangalore, to Professor S.R. Niranjan, former Vice Chancellor, Gulbarga University, to Professor H. Maheshappa, former Vice Chancellor, Vishveshwaraya Technological University, Belgavi, to Professor N.S. Ramegowda, former Vice Chancellor, KSOU, Mysore, it is nice to have you here, sir. And to Professor H. Maheshappa, former Vice Chancellor, to Ramegowda, former Vice Chancellor, KSOU, Mysore. Puttaya, yeah. To Professor E.T. Puttaya, former Vice Chancellor, Gulbarga University. And to Professor K.S. Rangappa, adu agide sir, innondu. Okay. Yes, before we come to the vote of thanks, if there are anybody here in the audience want to give your responses about the conference, it is open because feedback is also one of the key component of NEP. Anyone would like to represent at least one, we would be very happy. Yes, sir, please. ಎಲ್ರಿಗೂ ನಮಸ್ಕಾರ. ಇಡೀ ದಿವಸ ನಾವು ಉನ್ನತ ಶಿಕ್ಷಣದ ಉನ್ನತೀಕರಣ ಹಾಗೂ ವಿಶ್ವವಿದ್ಯಾಲಯದ ಆಡಳಿತದ ಉನ್ನತೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿದ್ವಿ. ಇಲ್ಲಿಗೆ ಬಂದಂಥ ಎಲ್ಲ ಪ್ರಾಂಶುಪಾಲರುಗಳು, ಬೋಧಕ ವರ್ಗದವರು, ಡೀನ್ಗಳು ಅವರೆಲ್ಲರ ಪರವಾಗಿ ಈ ಒಂದು ಸಂಜೆಯ ಈ ಸಮಾರೋಪದಲ್ಲಿ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನಾನು 1 ನಿಮಿಷದ ನನ್ನ ಒಂದು ಕನ್ನಡ ಕವನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ನಮ್ಮ ದೇಶದ ಸಂಪನ್ಮೂಲಗಳನ್ನು ಗುರುತಿಸ್ತಕ್ಕಂಥ ಸಮೃದ್ಧ ಭಾರತ ಎನ್ನುವ ನನ್ನ ಒಂದು ಕವನ. ತಮ್ಮೆಲ್ಲರ ಉಲ್ಲಾಸಕ್ಕೋಸ್ಕರ ಮತ್ತು ನಮ್ಮ ದೇಶದ ಬಗ್ಗೆ ಅಭಿಮಾನ ಪಡಬೇಕು ಅನ್ನುವ ಉದ್ದೇಶದಿಂದ ನಾನು ಬರೆದಂಥ ಕವಿತೆ. ಮಿಮಿಕ್ರಿ ದಯಾನಂದ್ ಹೇಳಿದ ಒಂದು ಮಾತಿನಿಂದ ಸ್ಫೂರ್ತಿ ಪಡೆದು ನಾನು ಬರೆದಂಥ ಕವಿತೆ ಸಮೃದ್ಧ ಭಾರತ. ದೇಶದಲ್ಲಿ ವರ್ಷಂಪ್ರತಿ ನಿಯಮಿತವಾಗಿ ಸುರಿಯುವ ಧಾರಾಕಾರ ಮಳೆ ಜನಜೀವನವನ್ನು ಹಸನಾಗಿಸಿ ಸುಭಿಕ್ಷೆ ತರುವ ಸಮೃದ್ಧ ಬೆಳೆ, ಉಕ್ಕಿ ಹರಿಯುವ ನದಿ ಜಲಾಶಯ ಜಲಪಾತಗಳ ರಮಣೀಯ ದೃಶ್ಯ, ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲಗಳಿಂದ ಕೂಡಿದ ವೈವಿಧ್ಯಮಯ ಶ್ರೀಮಂತಿಕೆ, ನಿತ್ಯ ಹರಿದ್ವರ್ಣದಿಂದ ಕೂಡಿ ಕಂಗೊಳಿಸುವ ದಟ್ಟ ಅರಣ್ಯ, ಚಾರಣಿಗರಿಗೆ ಸವಾಲಾಗಿ ಜಲಧಾರೆಗೆ ಸೆಲೆಯಾಗಿ ನಿಂತಿಹ ಪಶ್ಚಿಮ ಘಟ್ಟಗಳ ಸಾಲು, ಅಡಿಕೆ, ತೆಂಗು, ಮಾವು, ಹಲಸು, ಗೋಡುಂಬೆ ವೃಕ್ಷಗಳ ರಾಶಿ ರಾಶಿ ಮೆರುಗು, ಹಿಮಾಚ್ಛಾದಿತ ಮೇರು ಪರ್ವತಗಳ ವಿಹಂಗಮ ನೋಟದ ಬೆರಗು, ವಿದೇಶಿಯರ ಆಕ್ರಮಣ ಎದುರಿಸಲು ಬೆಂಗಾವಲಾಗಿ ನಿಂತಿವೆಯೋ ಎಂಬಂತೆ ಕಂಡುಬರುವ ಸಾಗರ ಸಮುದ್ರಗಳು,
ಮೀನುಗಾರರ ಬಾಳಿಗೆ ಬೆನ್ನೆಲುಬಾಗಿ ನಿಂತಿಹ ಕರಾವಳಿ ತೀರ ಎನಿತು ಸೋಜಿಗ ಸಂಪನ್ಮೂಲ ಸಂಪದ್ಭರಿತ ದೇಶ ನಮ್ಮಿ ಭಾರತ. Thank you so much, sir. This is where a vibrant teacher would take so many roles. Thank you so much. Well, from morning we have heard to all the speakers, and there were so many challenges that were posed. And at the end of the day, we definitely come to know that these challenges turn out to be opportunities. From the employable skills that are needed, from online education, from the changing diverse needs of students and the changing industry demands, from the change in economic scenarios and the shift in priorities, yes, the corruption in education, moral issues, research and innovation, everything said and done, it is known fact that we need to give back to society. And hence, the role of a teacher has to change from only a provider, to a mentor, motivator, researcher, to a value builder and collaborator. Well, friends, let us become that invisible hand, invisible helping hand to both the sides, to the universities and to our students. With this note, may I now request Professor S.R. Niranjan, former Vice Chancellor, Gulbarga University, to kindly propose the vote of thanks. Just President is restricting time for vote of thanks. Actually, this is a very good agenda at the end. Always the vote of thanks is neglected. Don't do that. Because this is concluding. Because of that boring of whole function, they are boring for vote of thanks. Not like that. It is different. Anyway, first it is my proposed duty to propose vote of thanks. ನನ್ನ ಮೊದಲನೇ ಧನ್ಯವಾದಗಳು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡತ್ತೆ ಅವರಿಗೆ. ನಾವು ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂಥೇಳಿ ನಮ್ಮ ಫೋರಮ್ಮಲ್ಲಿ ಚರ್ಚೆ ಮಾಡಿದಾಗ ಪ್ರೊಫೆಸರ್ ಎಸ್ ಎನ್ ಹೆಗಡೆ ಅವರು, ನಿಮ್ಮ ಫಾರ್ಮರ್ ಪ್ರೊಫೆಸರ್ ಆ್ಯಂಡ್ ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಮೈಸೂರು ಯೂನಿವರ್ಸಿಟಿ ಫಾರ್ 2 terms, he was proposed the Mangalore University first. Then we decided to come over here and address on the betterment of education and governance. It was his topic, and unfortunately because of his health problem he could not join with us here. And he proposed and requested the Vice Chancellor, we are going to deliberate the issue of this betterment of higher education and governance. And the Vice Chancellor is readily agreed within a short span of time. He has given the time also and date also. So for that, sir, forum is very thankful to you, and we are happy for and hospitality what you are given and extended for us. We are all happy. Actually, the 25 Vice Chancellors are given their consent to attend. And it is amazing to see a 25 Vice Chancellors together. I have seen 1,000 Vice Chancellors once in Science and Technology Bhavan, Delhi. 1,000 Vice Chancellors, almost 900 Vice Chancellors. Just see the situation. It is amazing to see so many Vice Chancellors and their experience and their the way of their charmness. You see, Maheshwarappa, the speed, the way he was talked. Because that shows the experience. So in that way, we are thankful to our Honorable Vice Chancellor for giving opportunity and discussing with you and communicating with us. Sir, thank you very much, sir. The second is Professor Rangappa, is the president of our forum. He is a very dynamic president. That's what we are joined the hand. Morning, the Edpradata told that admirer, really. ಜೋರಾಗಿ ಮಾತಾಡ್ತಾರೆ, ಬೈತಾರೆ, ಹೇಳ್ತಾರೆ, ಮಾಡ್ತಾರೆ, ಆದರೆ ನಮ್ಮ ಕೆಲಸ ಆಗದಿದ್ದಾಗ ಬೇಜಾರಾಗ್ಬಿಡ್ತದೆ ನಮಗೆ. ವಿ ವಾಂಟೆಡ್ ಟು ಡೂ ಸಮಥಿಂಗ್. ವಿ ಆರ್ ಹ್ಯಾವಿಂಗ್ ಎ ಸಮ್ ಪ್ಲ್ಯಾನ್. ನಮ್ಮೊಟ್ಟಿಗೆ ರಾಮೇಗೌಡರಿದ್ದಾರೆ, ಎಕ್ಸ್ಪೀರಿಯನ್ಸ್ ಪುಟ್ಟಯ್ಯನವರಿದ್ದಾರೆ, ನಾರಾಯಣಗೌಡರಿದ್ದಾರೆ, ಐಡಿಯಾಸ್ ಇದೆ, ಅದು ಕೇಳೋರಿಲ್ಲ. ವಿ ಹ್ಯಾವ್ a lot of idea. Rangappa has served as visiting professor in 10 universities of the world. And I visited 29 countries. I have seen the system of education in 29 countries. I worked as a biotechnologist. I worked in Danish system, Danida government. They sponsored my program, and we are established a network program in Asia and Africa and Europe. ನಾವು ಹೇಳೋದನ್ನು ಕೇಳಬೇಕು, ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಕೇಳಿ, ಈ ಮೇಕ್ ಯೂಸ್ ಆಫ್ ಅಸ್, ನಮ್ಮ ಎಕ್ಸ್ಪೀರಿಯನ್ಸನ್ನು ತಗೊಳ್ಳಿ. ನಾವು ನಮಗೇನು ದುಡ್ಡು ಬೇಡ, ನೀವು ಏನು ಕೊಡಬೇಡಿ ನಮಗೆ. ಈಗ ನಮಗೆ ಒಂದು ಊಟ ಕೊಡಿಸಿದ್ರು, ವಿ ಆರ್ ಹ್ಯಾಪಿ.
ಅಟ್ಲೀಸ್ಟ್ ಊಟ ಕೊಡಬೇಕಲ್ಲ, ಇಲ್ಲ ನಾವು ಅದನ್ನು ಹಾಕೊಂಡು ಬರ್ತೇವೆ, ತೊಂದರೆ ಏನಿಲ್ಲ. ಬಟ್ ವಿ ವಾಂಟೆಡ್ ಟು ಸರ್ವ್. ಸೊ ನಮ್ಮ ಈಗ ರಾಮೇಗೌಡರು ಈ ಸರ್ವ್ಡ್ ಇನ್ ಇಗ್ನೋ, ಇಲ್ಲಿ ಬಂದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಈಸ್ ಎಕ್ಸ್ಪೀರಿಯನ್ಸ್. ಸೊ ರಂಗಪ್ಪ ಈಸ್ ಹ್ಯಾವಿಂಗ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ನನಗೆ ಅವ್ರು ಇಷ್ಟ ಆಗಿರೋದು ಒಂದೇ ಒಂದು ಕ್ಯಾರೆಕ್ಟ್ರಲ್ಲಿ ಏನಂದರೆ, ಅದು ಇರಲಿ ಹೋಗಲಿ, ಕಟ್ ಆ್ಯಂಡ್ ಪೀಸ್ ಸ್ಟೇಟ್ಮೆಂಟ್ ಅಷ್ಟೇ. ನೀವು ತಗೊಳ್ಳಿ ಸ್ವಾಮಿ ಬಿಡಿ, ಇರೋದನ್ನು ನಾನು ಹೇಳ್ತೇನೆ. ಇಟ್ ಈಸ್ ಫ್ಯಾಕ್ಟ್. ಯೂನಿವರ್ಸಿಟೀಸ್ ಈಗ ಇರಬೇಕು. ಯೂನಿವರ್ಸಿಟೀಸು ಡಿಕ್ಲೈನ್ ಆಗ್ತಾ ಇದೆ. ಎಸ್, ಡಿಕ್ಲೈನ್ ಆಗ್ತಾ ಇದೆ. ಐ ಥಿಂಕ್ ವಿ ಹ್ಯಾವ್ ಸರ್ಕ್ಯುಲೇಟೆಡ್ ಸಮ್ ಪೇಪರ್ಸ್. ನಾನು ಲಾಸ್ಟಲ್ಲಿ ತೆಗೆದು ಕೊಟ್ಟಿದ್ದೇನೆ, ಪ್ರಿನ್ಸಿಪಾಲ್ ತೊಗೊಂಡೋಗಿ. ದಟ್ ನ್ಯೂಸ್ ಲೆಟರ್ ವಿ ಆರ್ ಪಬ್ಲಿಷಿಂಗ್ ಎವ್ರಿ ಮಂತ್ ಫ್ರಮ್ ದಿ ಫೋರಮ್. Now I brought a afternoon we are supposed to keep, and it was in the cover with Professor Narangauda, and I put it there with your organizers. You collect that paper. His presidential remark is there. You go through it. And ನಮಗೆ ಏನಿಲ್ಲ ಸರ್, ಇವಾಗ ನಾವೆಲ್ಲ ವೈಸ್ ಚಾನ್ಸಲರ್ ಮುಗಿಸಿಬಿಟ್ಟಿದ್ದೇವೆ. ಎಡ್ಪಡಾಯ ಥರ ಆದರೂ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ನಾವೇನು ಇವಾಗ ಹಿಂದೆ ಮುಂದೆ ರಂಗಪ್ಪಯ್ಯನ ನೋಡೋದಿಲ್ಲ ಹಿಂದೆ ಮುಂದೆ ಇವಾಗ. For that we are having a very good president in the forum. We have taken charge 6 months back, I think 6-7 months. We will work another 1.5 years. This is a 2-year term for us. The body, executive body, will work in the forum for 2 years. In that 2 years, the government has given a money for us to make 2 universities up a world-class universities. ಮಾಡಬೇಕಂತ ಹೇಳಿ ಸರ್ಕಾರ ನಮಗೊಂದಷ್ಟು ಹಣನೂ ಕೊಟ್ಬಿಟ್ಟಿದೆ. ನಾವು ಅದಕ್ಕೆ ಪ್ಲ್ಯಾನು ಮಾಡಿಯಾಗಿದೆ. ಸೊ ದಟ್ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಇಟ್ ಎ ಓಲ್ಡೆಸ್ಟ್ ಯೂನಿವರ್ಸಿಟಿ ಲೈಕ್ ಕರ್ನಾಟಕ ಯೂನಿವರ್ಸಿಟಿ ಆ್ಯಂಡ್ ಮೈಸೂರು ಯೂನಿವರ್ಸಿಟಿ. ವಿ ಆರ್ ಗೋಯಿಂಗ್ ಟು ಗಿವ್ an idea and the vision and how to make the world-class universities, at least 2 universities in the state. That part Rangappa has taken now, and shortly we are going to visit Mysore University and also Dharwad University to make 2. ಇದನ್ನ ಯಾಕೆ ತೊಗೊಂಡಿಲ್ಲ ಸರ್ ಅಂತಿಲ್ಲ, ಆಗಿಲ್ಲ ಅದು. ನಾನು ಗುಲ್ಬರ್ಗ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದೆ, ಗುಲ್ಬರ್ಗನೂ ಹೇಳ್ಬೋದು. ಆಗ ನಮ್ದು ಏನಂತ ಹೇಳಿದ್ರೆ ಅಟ್ಲೀಸ್ಟ್ ವೆಲ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್. ಮಂಗಳೂರಿಗೆ ಈಗ ಮೈಸೂರು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಆಯಿತು ಅಂದರೆ ದಟ್ ಕ್ರೆಡಿಟ್ ವಿಲ್ ಕಮ್ ಟು ಶಿವಮೊಗ್ಗ ಆ್ಯಂಡ್ ಮಂಗಳೂರಿಗೂ ಬಂದುಬಿಡ್ತದೆ ಆ ಕ್ರೆಡಿಟು. Because it is a baby of Mysore University. ಹಾಗೆ ನಾವು ಕನ್ಸಿಡರ್ ಮಾಡ್ತೇವೆ. ಇಯರ್ ವೈಸ್ 100-year-old universities. Dharwad is also like that. We have chosen 2 universities, and that challenging part Rangappa is initiated now. Shortly we are going to make an interdisciplinary ಯೂನಿವರ್ಸಿಟಿ, ಎ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಅಂದರೆ ಮಹೇಶಪ್ಪರು ಹೇಳಿದರು ಸ್ಟ್ಯಾನ್ಫರ್ಡ್ ಆಕ್ಸ್ಫರ್ಡ್ ಎಲ್ಲ ಅವರವರ ಅಲುಮಿನಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ. ನಮ್ಮ ಅಲುಮಿನಿ ಅಸೋಸಿಯೇಟ್ ನಿಮ್ಗೆ ಗೊತ್ತಲ್ಲ, ನಾವು ಎಲ್ಲಿ ಸೇರ್ತಾನೆ ಇಲ್ಲ. So actually the number of foreign universities are running with the alumni. They will create the grand fund and they are giving the endowments, that this, they are running the universities. Actually ಈಗ ದುಡ್ಡು ನೀವು ಯಾರು ಕೇಳಿದ್ರಲ್ಲ, ನೀವು ದುಡ್ಡಿಲ್ಲ ಅಂದರೆ ಈಗ ಯಾರು ಅಲುಮಿನಿ ಹಿಡಿಬೇಕು ನೀವು. ಮೈಸೂರು ಯೂನಿವರ್ಸಿಟಿನಲ್ಲಿ ಬಹದ್ದೂರ್ ವಾಸ್ ಪ್ರೆಸೆಂಟೆಡ್. ಈವನ್ ನಾವು ಅಲುಮಿನಿ ಅಸೋಸಿಯೇಷನ್, ಪ್ರೊಫೆಸರ್ ರಂಗಪ್ಪ is the vice president, I am also vice president. Professor Hegde is the president for alumni association, and he is trying to bring from the alumni of now 1 crore grant for the alumni to give it to the university support. ಆ ಥರ ದುಡ್ಡು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಗೌರ್ಮೆಂಟ್. ನಿಮ್ಮದೇ ರಿಸೋರ್ಸನ್ನು ಯು ಹ್ಯಾವ್ ಟು ಕ್ರಿಯೇಟ್. ಟೀಚರ್ಸ್ ಹ್ಯಾಸ್ ಟು ರೈಟ್ ಎ ಪ್ರಾಜೆಕ್ಟ್. ಅವರು ಪ್ರಾಜೆಕ್ಟ್ ಬರೆದು ದುಡ್ಡು ತರಬೇಕು. ವೈಸ್ ಚಾನ್ಸಲರ್ ತಲೆ ಮೇಲೆ ಕೂತು ದುಡ್ಡು ಕೊಡಿ ಅಂದರೆ ಎಲ್ಲಿಂದ ಕೊಡ್ತಾರೆ ಅವರು? ಹಾಗಾಗಿ ನೀವು ಕ್ರಿಯೇಟ್ ಮಾಡಬೇಕು ಗ್ರ್ಯಾಂಟ್ ಅಂತ. ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡಿಗೆ ಬರಬೇಕಾದ್ರೆ ನಾವೇ ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ರಿಸೋರ್ಸಸ್. ಅದಕ್ಕೆ 2 ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿಗಳನ್ನು ಮಾಡಬೇಕಂತ ಹೇಳಿ ರಂಗಪ್ಪನವ್ರಿಗೆ ಒಂದು ಚಾಲೆಂಜ್ ಪಾರ್ಟ್ ಇದೆ ಆಸ್ ಎ ಪ್ರೆಸಿಡೆಂಟ್. ಆ್ಯಂಡ್ ವಿಲ್ ಜಾಯಿನ್ ದಿ ಹ್ಯಾಂಡ್ ವಿತ್ ಹಿಮ್ ಆ್ಯಂಡ್ ವಿ ಆರ್ ಆಲ್ ವಿತ್ ಹಿಮ್ ಆ್ಯಂಡ್ ವಿಲ್ ಪ್ರಿಪೇರ್ ದಿ ಪ್ರಪೋಸಲ್. ಗೌರ್ಮೆಂಟ್ ಮಾಡುತ್ತೋ ಬಿಡುತ್ತೋ NEP ಒಟ್ಟಿಗೇನೆ, ಆ NEP ಒಟ್ಟಿಗೇನೆ ಆ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಬರಲಿ. ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಬಂದಾಗ ನಮಗೂ ಒಂದು, ನಾವು ಈಗ ವರ್ಲ್ಡ್ ಕಾಂಪಿಟೇಷನ್ ಮಾಡಬೇಕು, ಬೇರೆ ದೇಶದ ವಿಶ್ವವಿದ್ಯಾಲಯಗಳಿಗೆ ಕಾಂಪೀಟ್ ಮಾಡಬೇಕಂತ ಹೇಳ್ತೀವಲ್ಲ, ಹಾಗೆ ಸ್ಟೇಟಲ್ಲಿ 2 ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿಗಳು ಸ್ಟ್ಯಾಂಡರ್ಡ್ಗೆ ಬರಬೇಕು ಅನ್ನೋದು ಈ ಫೋರಮ್ನ ಒಂದು ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಸರ್ಕಾರ ನಮಗೆ ಸ್ವಲ್ಪ ಹಣನೂ ಕೊಟ್ಟಿದೆ ಅದನ್ನು ಮಾಡಲಿಕ್ಕೆ. ಈಗ ನಾವು ಅದನ್ನು ನಂಬ್ಕೊಂಡಿವೆ. ಮುಂದೆ ಬರುವಂಥ ದಿನಗಳಲ್ಲಿ 2 ವಿಶ್ವವಿದ್ಯಾಲಯ ವರ್ಲ್ಡ್ ಕ್ಲಾಸ್ ಮಾಡಬೇಕಂತೇಳಿ ರಂಗಪ್ಪನವ್ರು ಹಾಕ್ಕೊಂಡು ಈ ಟೈಟ್ಲ್ಗಳ ಮೇಲೆ ಅಲ್ಲಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಾವು ಸೆಮಿನಾರ್ಗಳನ್ನು ಮಾಡಬೇಕು. ನೆಕ್ಸ್ಟ್ ಗುಲ್ಬರ್ಗಕ್ಕೆ ಹೋಗ್ತೇವೆ, ಧಾರವಾಡಕ್ಕೆ ಹೋಗ್ತೇವೆ, ಶಿವಮೊಗ್ಗಕ್ಕೆ ಹೋಗ್ತೇವೆ. ಎಲ್ಲರಿಗೂ ಹೇಳ್ತೇವೆ, ಕ್ರಿಯೇಟ್ awareness among the higher education betterment. It is not an one-man show. It is a teamwork. You are all responsible. ನಮ್ಗೆ ವಯಸ್ಸಾಗಿದೆ, ನಿಮ್ಗೆ ವಯಸ್ಸಾಗಿಲ್ಲ ಅಷ್ಟೇ, ಬಟ್ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಟು ಮೇಕ್ ದ ಬೆಟರ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಆ್ಯಂಡ್ ಯು ಆರ್ ದಿ ಮೈನ್ pillars to take the governance. ಹಾಗಾಗಿ we are all responsible in that way. I think Professor Rangappa is taking this challenging part. We are happy with him and we are working with him and we will make world-class university. Sir, giving an opportunity to interact with the Mangalore University teachers and colleagues, and on behalf of Forum, we are, and also the university, and we are thankful to you for creating this dais for the universities.
And thirdly, morning, two speakers. One is Professor Siddhappa and Professor Kattemani. Professor Siddhappa spoke on the monitoring and teaching and research. Yes, I think I am thankful to him to accepted the invitation, and he spoke on the NEP, how NEP starts. It starts from the ಮುಂದೆ ಇಂದಿನ ಕಾಲದಲ್ಲಿ ಹೇಗಿತ್ತು, ಚಾಣಕ್ಯನ ಕಾಲದಲ್ಲಿ ಹೇಗಿತ್ತು ಅಂತೇಳಿ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿ ಇದನ್ನು NEP-ನನ್ನು ಹೇಗೆ ತೊಗೋಬೇಕು, ಆ ಗವರ್ನೆನ್ಸನ್ನು ಹೇಗೆ ತೊಗೋಬೇಕು, ಲೀಡರ್ಶಿಪ್ಪನ್ನು ಹೇಗೆ ತೊಗೋಬೇಕು, ಟೀಚರ್ಸ್ ಹೇಗೆ ಇರಬೇಕು, ಅವರ ಕಮಿಟ್ಮೆಂಟ್ ಹೇಗಿರಬೇಕು, ಸ್ಟೂಡೆಂಟ್ ಟೀಚರ್ ರಿಲೇಷನ್ಶಿಪ್ಪು ಹೇಗೆ ಬರಬೇಕು, ಈ ಸ್ಕೀಮ್ ಆಫ್ NEP-ಯನ್ನು ಮತ್ತು ಅವರ ಆ ಮಾಡ್ಯೂಲ್ಸನ್ನು ಭಾಳ ನೀಟಾಗಿ IQ, EQ, SQ ಅಂಥೇಳಿ ಭಾಳ ಚೆನ್ನಾಗಿ ನಮಗೆ ಹೇಳಿ ಹೋಗಿದ್ದವರು ಇಲ್ಲ ಇಲ್ಲಿ. ಆನ್ ಬಿಹಾಫ್ ಆಫ್ ದಿ ಯೂನಿವರ್ಸಿಟಿ ಆ್ಯಂಡ್ ಬಿಹಾಫ್ ಆಫ್ ಫೋರಮ್ ಆ್ಯಂಡ್ ಐ ಆಮ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಮತ್ತು ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಸಿದ್ದಪ್ಪನವರು. ಸೆಕೆಂಡ್ಲಿ, ಪ್ರೊಫೆಸರ್ ಕಟ್ಟೆಮನಿ, ವಿನೋದ್ ಭಟ್ ನೀವು ಆವಾಗಲೇ ಥ್ಯಾಂಕ್ಸ್ ಹೇಳಿಬಿಟ್ರಿ, ವೋಟ್ ಆಫ್ ಥ್ಯಾಂಕ್ಸ್ ಬೆಳಿಗ್ಗೆ. ಬೆಳಿಗ್ಗೆ ಅವ್ರದ್ದು ವೋಟ್ ಆಫ್ ಥ್ಯಾಂಕ್ಸ್ ಆಯ್ತು. ಕಟ್ಟೆಮನಿಯವರು ಮಾತಾಡ್ತಾ ಭಾಳ ಸೊಗಸಾಗಿ, ನಾನು ಅವರು NEP ಡ್ರಾಫ್ಟ್ ಇದರಲ್ಲಿ ಹಾಗಾಗಿ ಅವ್ರಿಗೆ ಭಾಳ ಚಾಲೆಂಜಸ್ ಇರ್ಬೋದು, ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾರಂದರೆ ಅವ್ರು ಭಾಳ ಬುದ್ಧಿವಂತರಿದ್ದರು. ಕಟ್ಟೆಮನಿಯವರು ಭಾಳ ನೀಟಾಗಿ ಒಂದು 20-25 ನಿಮಿಷದಲ್ಲಿ ಎಲ್ಲರನ್ನೂ ಗ್ರಾಮೀಣ ಪ್ರದೇಶ ತನಕ ತೊಗೊಂಡು ಹೋಗಿ ಎಜುಕೇಷನ್ ಹೈಯರ್ವರೆಗೂ ನಮ್ಮನ್ನು ಒಂಥರ ನೋಡಿ. ನಾನು ನಿನ್ನೆ ರಂಗಪ್ಪನವ್ರಿಗೆ ಹೇಳ್ತಾ ಇದ್ದೆ, ಯಾವುದೇ ಪಾಲಿಸಿಯ ಮಾಡುವಾಗ ಅದಕ್ಕೆ ಸಾಕಷ್ಟು ಪ್ರಶ್ನೆಗಳಿರ್ತದೆ, ಸಾಕಷ್ಟು ಚಾಲೆಂಜಸ್ ಇರ್ತದೆ. ನಾವೇ ಈಗ ಎಲ್ಲರೂ ಹೇಳ್ತಾ ಇದ್ದೀವಲ್ಲ, ಆರ್ ವಿ ಪ್ರಿಪೇರ್ಡ್ ಅಂಥೇಳಿ, ಹಾಗೆ ಇದೇ ಪ್ರಶ್ನೆ ಅವ್ರಿಗೂ ಇರ್ತದೆ. NEP-ನನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರೆಡಿಯಾಗಿದ್ದೇವಾ ಅಂಥೇಳಿ. ಕಟ್ಟೆಮನಿಯವರು ಅದನ್ನು ಭಾಳ ಸರಳವಾಗಿ, ಭಾಳ ಚೆನ್ನಾಗಿ, ಹೌದು ನಾವು ಆಗಿದ್ದೇವೆ ಅನ್ನೋ ಮಟ್ಟದಲ್ಲಿ ಅವರು ಇಂಟರ್ಪ್ರಿಟ್ ಮಾಡಿದರು. ಅದನ್ನು ಸಾಫ್ಟ್ ಸ್ಕಿಲ್ಡ್ ಕೋರ್ಸಲ್ಲಿ ಹೇಳ್ಕೊಂಡು ಅದನ್ನು ಭಾಳ ನೀಟಾಗಿ, ಈ ಥರ ನಮ್ಮ ಹತ್ರ ಎಲ್ಲ ಟೆಕ್ನಾಲಜಿಗಳಿದೆ, ಅದೇ NEP ಅಂದ್ಬಿಟ್ರು ಅವರು. ಅದೇ ನ್ಯೂ ಎಜುಕೇಷನ್ನು. ನಾವು ಇದದ್ದೆಲ್ಲ ಈ ಕನ್ವೆನ್ಷನಲ್ ಟೆಕ್ನಾಲಜಿಗಳನ್ನು ನಾವು ಇವತ್ತು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಸ್ಕಿಲ್ಗಳನ್ನು ನಾವು ಕೊಟ್ಟರೆ ಅದೇ NEP ಅನ್ನೋ ಮಟ್ಟಕ್ಕೆ ತಂದುಬಿಟ್ರು ಅವ್ರು ನಮ್ಮನ್ನು. ಹಾಗಾಗಿ ನಿಮಗೆ ಒಂದು ವಿಚಾರ, ಅಲಹಾಬಾದ್ ಅಕಾಡೆಮಿ ಇದೆ, ಭಾಳ ಜನಕ್ಕೆ ನಿಮ್ಗೆ ಗೊತ್ತಿರ್ಬೋದು. ಅಲಹಾಬಾದ್ ಅಕಾಡೆಮಿ ದ್ಯಾಟ್ ವಿಲ್ ಗಿವ್ ಎ FNAC ಫಾರ್ ಆಲ್ ಸೈಂಟಿಸ್ಟ್. ಆ ಅಕಾಡೆಮಿ ಏನು ಮಾಡಿದೆ ಇವಾಗ ಅಂದರೆ 2 ಗ್ಯಾಲರಿಯನ್ನು ಮಾಡಿದೆ. ಒಂದು ಗಂಗಾ ಗ್ಯಾಲರಿ ಅಂಥೇಳಿ ಅಲಹಾಬಾದಲ್ಲಿ ಮಾಡಿದೆ, ಕಾವೇರಿ ಗ್ಯಾಲರಿ ಅಂಥೇಳಿ ಮೈಸೂರಿನಲ್ಲಿ ಮಾಡಿದೆ. ನೀವು ಯಾವಾಗಾರು ಮೈಸೂರಿಗೆ ಹೋದರೆ ನೀವು ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಂದು ಕಾವೇರಿ ಗ್ಯಾಲರಿ ಅಂತೇಳಿ ಸ್ಟೇಟ್ ಗೌರ್ಮೆಂಟು ಅಲಹಾಬಾದ್ ಅಕಾಡೆಮಿ ಒಟ್ಟಿಗೆ ಒಂದು ಗ್ಯಾಲರಿಯಲ್ಲಿ, ಆ ಗ್ಯಾಲರಿನ ನೀವು ಯಾರು ವಿದ್ಯಾರ್ಥಿಗಳಿರಲಿ, ಟೀಚರ್ಸ್ ಇರಲಿ, ಒಮ್ಮೆ ನೋಡಿ. ಅದು ಬೆಳಿಗ್ಗೆ ಕಟ್ಟೆಮನಿಯವರು ಹೇಳ್ತಾ ಇದ್ರಲ್ಲ, ಆ ಕಾವೇರಿ ಗ್ಯಾಲರಿಯಲ್ಲಿ ಏನಿದೆ ಅಂದರೆ ಎಲ್ಲಿಂದ ಕಾವೇರಿ ಹುಟ್ಟುತ್ತದೆ, ಎಲ್ಲಿಂದ ಗಂಗಾ ಹುಟ್ಟುತ್ತದೆ, ಅಲ್ಲಿಂದ ಅದು ಮುಟ್ಟೋವರೆಗೂ ಎಷ್ಟು ಜನಕ್ಕೆ ಅದು ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಇಡೀ ಆ ಗ್ಯಾಲರಿನಲ್ಲಿ ಚಿತ್ರಣಗೊಳಿಸಿದ್ದಾರೆ. ಎಷ್ಟು ಜನ ಅದರಲ್ಲಿ ಬದುಕ್ತಾ ಇದ್ದಾರೆ, ಅಗ್ರಿಕಲ್ಚರ್ ಏನಾಗ್ತಾ ಇದೆ, ಫಿಶರಿ ಏನಾಗ್ತಾ ಇದೆ, ಆ ನೀರಿನಿಂದ ಇರಿಗೇಷನ್ ಏನಾಗ್ತಾಯಿದೆ, ಡ್ಯಾಮ್ಗಳು ಏನಾಗ್ತದೆ, ಎಷ್ಟು ನದಿಗಳು ಬರ್ತಾ ಇದ್ದಾವೆ ಗಂಗಾದಿಂದ ಕಾವೇರಿಯಿಂದ ಅಂತೇಳಿ ಒಂದು ಗ್ಯಾಲರಿಯನ್ನು ಗಂಗಾ ಗ್ಯಾಲರಿ ಅಂಥೇಳಿ ಅಲಹಾಬಾದಲ್ಲಿ ಮಾಡಿದ್ದಾರೆ. ಅಲಹಾಬಾದ್ ಗೌರ್ಮೆಂಟ್ ಸಪೋರ್ಟ್ ತೊಗೊಂಡು ಕಾವೇರಿ ಗ್ಯಾಲರಿ ಅಂಥೇಳಿ ಕರ್ನಾಟಕದಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಮಾಡಿದ್ದಾರೆ. ಅದನ್ನೇ ಕಟ್ಟೆಮನಿ ಹೇಳ್ತಾ ಇದ್ರು, ಆ ಕಾವೇರಿ ರಿವರಿಂದ ಎಷ್ಟು ಜನ ಬದುಕ್ತಾ ಇದ್ದಾರೆ, ಎಷ್ಟು ಇಕಾನಮಿ ಕ್ರಿಯೇಟ್ ಆಗ್ತಾ ಇದೆ ಅದರಿಂದ ಅಂಥೇಳಿ, ಅದೇನೇ ನ್ಯೂ ಎಜುಕೇಷನ್ ಪಾಲಿಸಿ ಅಂಥೇಳಿ ಅವರು ಪ್ರತಿಪಾದಿಸಿದರು. ಅದು ಈಗ ಅವರಲ್ಲಿ ತೊಗೊಂಡು ಬಂದರೆ ನಿಮಗೆಲ್ಲ ಡ್ಯಾಮ್ಸು, ಫಾನಾ ಆ್ಯಂಡ್ ಫ್ಲೋರಾ, ಎವ್ರಿಥಿಂಗ್ ಈಸ್. ಒಂದು ತುಂಗಭದ್ರಾ ರಿವರ್ ಫಾರ್ ಎಕ್ಸಾಂಪಲ್ ಹರಿತಾ ಇದೆ ಅಂದರೆ ನಮ್ಮ ಪುಟ್ಟಯ್ಯನವರು ತುಂಗಭದ್ರಾ ರಿವರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಅಲ್ಲಿ ಏನೇನು ಆಗ್ತಾ ಇದೆ, ಆ ನದಿನಲ್ಲಿ ಎಂತೆಂಥ ಬೆನಿಫಿಷಿಯಲ್ ಇದೆ, ಏನೇನಿದೆ ಅನ್ನೋದನ್ನು ಅವರ ಥೀಸಿಸ್ಗಳು ಹೇಳ್ತದೆ. ಹಾಗೆ ಇಡೀ ತುಂಗಭದ್ರದಲ್ಲಿ ಎಷ್ಟು ಡ್ಯಾಮ್ಸು, ರಿವರ್ಗಳು, ಇರಿಗೇಷನ್ನು, ಫಿಶರಿ ಕಲ್ಚರ್ ಇದೆ ಅಂತಕ್ಕಂಥದ್ದು. ಹಾಗೆ ಅದನ್ನು ನ್ಯೂ ಎಜುಕೇಷನ್ ಪಾಲಿಸಿ ಮಾಡಿದರೆ ಅದು ಸಮಾಜಕ್ಕೆ ತಲುಪ್ತದೆ. ಅದಕ್ಕೆ ನಾಳೆ ಇದನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಆ NEP ಹೆಲ್ಪ್ ಆಗಬೇಕು ಅಂದರೆ ಇವೆಲ್ಲ ಬಹುಶಃ ಕಟ್ಟೆಮನಿಯವರು ಅದನ್ನು ಗಮನದಲ್ಲಿಟ್ಕೊಂಡು ಈ ಇನೋವೇಷನ್ನು, ಎಜುಕೇಷನ್ನು, ಗುಡ್ ಸಿಲೆಬಸ್ಸು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು, ಇದನ್ನೆಲ್ಲ ಈಸ್ ಅನಲೈಸ್ಡ್. ಹಾಗಾಗಿ ಅದರಿಂದಲೂ ನಮಗೆ ವಿ ಹ್ಯಾವ್ ಲರ್ನ್ ಸಮಥಿಂಗ್. ಸೊ ಆನ್ ಬಿಹಾಫ್ ಆಫ್ ದಿ ಫೋರಮ್ and the Mangalore University, I thankful to Professor Kattemani for his presence and delivering a nice lecture for the management of higher education and institutions. Apart from that, our own former Vice Chancellor, Professor Ramegowda, he spoke 10 minutes about his experience, and Professor Puttaya, Professor Narayan Gowda, and Professor Maheshappa, and Principal, all colleagues of the Edapadataya and staff and students, invitees, media personnel, and everyone who are here and patients hearing since from the morning. The take-home message is only one.
We are all responsible to take this country to the higher ups. Not only we, not only students. Students are the main, youths are the main. You have to think twice than us. How to take this university, how to take this country, what is the challenges with us, and how to come out with the challenges. What is my role? What is my responsibility? After getting the education, what is my responsibility in this country? So one should understand your responsibility and work, and your commitment mindset is very important with this message. That is the take-home message for you. And forum is definitely work for the higher education, betterment, and the governance. We are with the universities. Whether government is making a mentor or not, we don't mind for that. And we will do work, continue work on that one, and whatever is possible from our side with experience, definitely will contribute to the higher education in days to come. Sir, once again, for thanks all your colleagues, students and teachers for logistic and our hospitality and organizing this seminar. Sir, thank you very much. Thank you once and all.